ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ರಾಜ್ಯ ರಾಜಕಾರಣದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನದ ನಂತರ ಒಂದು ವಿಚಿತ್ರ ಸಂಚಲನ ಆಗ್ತಾ ಇದೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದ್ದು ಮತ್ತು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದ್ದು. ದಾವಣಗೆರೆ ದಕ್ಷಿಣಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು, ಅಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರಿದ್ದಾರೆ ಅನ್ನುವ ವಾದ ಆರಂಭದಲ್ಲಿ ಇತ್ತು. ಆದರೂ ಕೂಡ ಟಿಕೆಟ್ ಸಿಕ್ಕದ್ದು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ಗೆ. ಚುನಾವಣೆಗಳು ಮುಗಿದ್ವು, ಮತದಾನ ಆಯಿತು. ಅದಾದ ನಂತರ ನಮ್ಮವರೇ ನಮಗೆ ಮೋಸ ಮಾಡಿದ್ರು, SDPI ಅಭ್ಯರ್ಥಿಗೆ ಫಂಡ್ ಮಾಡಿದ್ರು ಅಂತ ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಮತ್ತು ಇತರರು ನೇರವಾದ ಆರೋಪ ಮಾಡಿದ್ರು. ಅದಾದ ಮೇಲೆ ಇಬ್ಬರ ಮೇಲೆ ಕ್ರಮ ಆಗಿದೆ, ಮೂರನೇ ಅವರ ಮೇಲೆ ಕ್ರಮ ಆಗುತ್ತೆ ಅನ್ನೋ ಚರ್ಚೆ ಇದೆ. ಮುಸ್ಲಿಂ ಧಾರ್ಮಿಕ ಪಂಡಿತರು, ಧಾರ್ಮಿಕ ಗುರುಗಳು, ಧಾರ್ಮಿಕ ನಾಯಕರು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹರಿಹಾಯ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ಲದಿಲ್ಲ, ಕಾಂಗ್ರೆಸ್ಸಿಗೆ ಮುಸ್ಲಿಮರು ಬೇಕೇ ಹೊರತು ಮುಸ್ಲಿಮರಿಗೆ ಕಾಂಗ್ರೆಸ್ ಬೇಕಾಗಿಲ್ಲ ಅನ್ನುವ ಮಟ್ಟಿಗೆ ಮಾತುಗಳು ಬರ್ತಾ ಇದ್ದಾವೆ. ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಇದೇ ವಿಷಯ. ಮೌಲಾನಾ ಅನ್ವರ್ ಅಸಾದಿ ನಮ್ಮ ಜೊತೆಗಿದ್ದಾರೆ. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನಿನ ಸ್ಟೇಟ್ ಟ್ರೆಷರರ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೌಲಾನಾ ಅವರೇ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ, ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೌಲಾನಾ ಅನ್ವರ್ ಅವರು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸ್ಪಷ್ಟವಾಗಿ ಎರಡು ಗುಂಪುಗಳಾಗಿದ್ದಾವೆ ಮುಸ್ಲಿಮರಲ್ಲೇ. ಒಂದು ಕಾಂಗ್ರೆಸ್ ಹೈಕಮಾಂಡ್ನ ಕ್ರಮವನ್ನು ಸಮರ್ಥಿಸ್ತಾ ಇದ್ದಾರೆ, ಇನ್ನೊಬ್ಬರು ವಿರೋಧಿಸ್ತಾ ಇದ್ದಾರೆ. ಹಿಂಗ್ಯಾಕಾಯಿತು? ಇಲ್ಲಿ ಕ್ಲಿಯರ್ ಆಗಿ ಒಂದು ದಾವಣಗೆರೆಯಲ್ಲಿ ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಾವು ನೋಡಿದ್ದೀವಿ, ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ 92% ವೋಟ್ ಹಾಕಿದೆ. ಓಕೆ. ಅದೇ ರೀತಿ ಈಗ ಮುಸ್ಲಿಂ ಮೆಜಾರಿಟಿ ಇರುವಂತಹ ಒಂದು ಪ್ಲೇಸ್ ಆಗಿದೆ ಈ ದಾವಣಗೆರೆ ಅನ್ನೋದು. ಅಲ್ಲಿ ಮುಸಲ್ಮಾನರ ಒಂದು ಬೇಡಿಕೆ ಆಗಿತ್ತು, ಎಲ್ಲರ ಒಂದು ಬೇಡಿಕೆ ಆಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಶಾಮನೂರವರು ಕೂಡ ನನ್ನ ನಂತರ ಒಂದು ಮುಸಲ್ಮಾನರ ಅಲ್ಲಿ MLA ಆಗಬೇಕು ಅನ್ನೋಂತಹ ಇಂಗಿತವನ್ನು ಪಬ್ಲಿಕ್ಕಾಗಿ ಅವರು ಕೂಡ ಹೇಳಿದರು. ಇಲ್ಲ, ಅದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ಅಲ್ಲಿ ಹೇಳಿದರು, ಹಲವಾರು ಮೀಟಿಂಗ್ಗಳಲ್ಲಿ ನಾವು ಯಾವುದೇ ಸಾಕ್ಷ್ಯ ಇಲ್ಲ. ಅವರು ಕೂಡ ಹೇಳಿದ ವಿಷಯ ಗೊತ್ತಿದೆ. ಯಾವುದೋ ಆಡಿಯೋನೋ ವಿಡಿಯೋನೋ ಇದ್ದಿದ್ರೆ ಅದನ್ನು ನಂಬೋದಾಗಿತ್ತು. ಓಕೆ, ಹೇಳಿದರು. ಅದೆಲ್ಲವನ್ನು ನೋಡಿದಾಗೆ ಈಗ ಅಷ್ಟೊಂದು, ಯಾಕೆಂದರೆ ಇಷ್ಟೊಂದು ಮುಸಲ್ಮಾನರ ಸಾಮಾಜಿಕ ನ್ಯಾಯದ ನೋಡಬೇಕಾದ್ರೆ, ಇಷ್ಟೆಲ್ಲ ಒಂದು ಕಾಂಗ್ರೆಸ್ ಪಕ್ಷದೊಂದಿಗೆ ನಾವು ಇರಬೇಕಾದರೆ, ಒಂದು ಸಾಮಾಜಿಕ ನ್ಯಾಯದ ಭಾಗವಾಗಿಯೂ ಕೂಡ ಕಾಂಗ್ರೆಸ್ಗೆ ಮುಸಲ್ಮಾನರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಯಾಕೆಂದರೆ ಒಂದು ಪಾಯಿಂಟ್ ನಂಬರ್ 1, ಇಲ್ಲಿ ಒಂದು ಬೈ ಎಲೆಕ್ಷನ್ ಆಗಿತ್ತು. ಇಲ್ಲಿ ಏನಾದರೂ ಸೋಲು ಗೆಲುವಾದರೆ ಗೌರ್ಮೆಂಟ್ ಯಾವುದೇ ತೊಂದರೆ ಇಲ್ಲ. ಸಾಮಾಜಿಕ ನ್ಯಾಯ ರೀತಿಯಲ್ಲಿ ಮುಸಲ್ಮಾನ್ ನಮ್ಮೊಂದಿಗೆ 92% ವೋಟ್ ಮಾಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ, ನಮ್ಮೊಂದಿಗಿದ್ದಾರೆ ಎನ್ನುವಂತಹ ದೊಡ್ಡ ಸಮುದಾಯದ ಬೇಡಿಕೆಯನ್ನು ಒಂದು ಸ್ವೀಕೃತ ಮಾಡುವಂತಹ ಒಂದು ದೊಡ್ಡ ಮನಸ್ಸು ಕಾಂಗ್ರೆಸ್ ಅವರು ಮಾಡಬೇಕಾಯ್ತು. ಅದು ಕೂಡ ಮಾಡಿಲ್ಲ. ಕಾರಣ ಅಲ್ಲಿ ಕೇವಲ ಒಂದು 25 ವರ್ಷದ ಒಬ್ಬ ಯುವಕರನ್ನು ತಂದು ಅಲ್ಲಿ ಟಿಕೆಟ್ ಕೊಡುವಂತಹ ಅವಶ್ಯಕತೆ ಇದೆ. ಏಕೆಂದರೆ ಅದೇ ಪ್ರದೇಶದಲ್ಲಿ ಸುಮಾರು 40-50 ವರ್ಷದಿಂದ ಕಾಂಗ್ರೆಸ್ಸಿಗೆ ಬೇಕಾಗಿ ಹಗಲು ರಾತ್ರಿ ಎನ್ನದೇ ದುಡಿಸುವಂಥ ಎಷ್ಟೊಂದು ಕಾರ್ಯಕರ್ತರಿದ್ದಾರೆ. ಏಕೆ ಒಂದು ಕಾರ್ಯಕರ್ತರನ್ನು ಬೆಳೆಸಬಾರ್ದಾಗಿತ್ತು? ನೀವು ನೋಡಿ, ಈಗ ಬ್ಯಾಂಗ್ಳೂರಿನ ಅನಂತಕುಮಾರ್ ಅವರಿದ್ದರು, BJPಯಲ್ಲೂ ಕೂಡ. ಅನಂತಕುಮಾರ್ ನಂತರ ಅವರ ತೀರಿ ಹೋದ ನಂತರ ಅಲ್ಲಿ ತೇಜಸ್ವಿಸುವಂಥ ಯುವ ನಾಯಕನ್ನು BJP ಕೂಡ ತಂದರು, ಅವರ ಫ್ಯಾಮಿಲಿ ಎಲ್ಲದೇ. ಇಲ್ಲಿ ಹೇಳುವಂಥ ವಿಚಾರ ಅಂತೇಳಿ, ಅಲ್ಲಿ ಫ್ಯಾಮಿಲಿ ಅವರ ಮೊಮ್ಮಗನ ತರಬೇಕು, ಫ್ಯಾಮಿಲಿಗೆ ಕೊಡಬೇಕು ಅಂತ. ಅಲ್ಲಿ ಆ ರೀತಿಯ ದಾವಣಗೆರೆ ಆ ರೀತಿ ಇಶ್ಯೂ ಇರಲಿಲ್ಲಲ್ವ. ಯಾಕೆಂದರೆ ಅಲ್ಲಿರುವಂತಹವರು ಮಿನಿಸ್ಟರ್ ಆಗಿರುವಂತಹ ಅವರ ಮಲ್ಲಿಕಾರ್ಜುನವರು ಇದ್ದರು, ಅದೇ ರೀತಿ ಅವರ MP ಆಗಿರೋರು ಕೂಡ ಅವರ ಕುಟುಂಬದವರು. ಇನ್ನೂ ಒಂದು ಅಲ್ಲೇ ಕುಟುಂಬದಲ್ಲಿ ಇರಬೇಕಾದ್ರೆ, ಎಲ್ಲಾದರೂ ಈಗ ಬೇರೆ ಕಡೆ ರೀತಿಯಲ್ಲಿ ಆ ಕುಟುಂಬದಲ್ಲಿ ಯಾರೂ ಇಲ್ಲ ಎನ್ನುವಂತಹ ಒಂದು ಸಹಾನುಭೂತಿಯಿಂದ ಈಗ ಮೇಟಿಯವರಿಗೆ ಕೊಟ್ಟಿದ್ದಾರೆ, ಅಲ್ಲಿ ಯಾರೂ ಕೂಡ ಅವ್ರ ಕುಟುಂಬದಲ್ಲಿಲ್ಲ. ಆ ರೀತಿ ಒಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲೆಲ್ಲವೂ ಕೂಡ ಒಂದು ಮುಸಲ್ಮಾನ್ ಇಷ್ಟೊಂದು ಬೇಡಿಕೆಯಲ್ಲಿ ಅಷ್ಟು ಕೂಡ ಪ್ರಾಬಲ್ಯ ಇರುವಂತಹ ಸಂದರ್ಭದಲ್ಲಿ ಆ ಮುಸಲ್ಮಾನರ ಬೇಡಿಕೆಯನ್ನು ಸ್ವೀಕೃತ ಮಾಡಬೇಕಾಗಿರೋದು ಈ ಕಾಂಗ್ರೆಸ್ ಪರ ಒಂದು ಕರ್ತವ್ಯ ಕೂಡ ಆಗಿತ್ತು. ಕಾರಣ ಇಷ್ಟೊಂದು ಹಲವಾರು ವರ್ಷಗಳಿಂದ ಒಂದು ಮುಸಲ್ಮಾನರು ಕಾಂಗ್ರೆಸ್ಸನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ.
ಆವಾಗ ಇದಕ್ಕೆಲ್ಲ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿದೆ ಯಾರಾಗಿತ್ತು? ಕಾಂಗ್ರೆಸ್. ಎಲ್ಲ ಕಡೆನೂ ಸಪೋರ್ಟ್ ಮಾಡ್ತಾರೆ ಮುಸ್ಲಿಮರು ಕಾಂಗ್ರೆಸ್ಸು. ಕರ್ನಾಟಕದ 224 ಕ್ಷೇತ್ರದಲ್ಲೂ ಮಾಡ್ತಾರೆ. ದಾವಣಗೆರೆಯಲ್ಲಿ ಯಾಕೆ ಟಿಕೆಟ್ ಕೊಡಬೇಕು? ಅಲ್ಲ, ನಮ್ಮ ಪ್ರಾತಿನಿಧ್ಯ ಜಾಸ್ತಿ ಇದೆಯಲ್ಲ. ಎಷ್ಟು ಜಾಸ್ತಿ ಇದೆ? ಈಗ ನಮ್ಮ 35%ಕಿಂತ ಜಾಸ್ತಿ ವೋಟರ್ಸ್. 35% ಆಗಿ ಎಷ್ಟು ಮತದಾರರಿದ್ದಾರೆ? ನಮ್ಮ 75%ಕಿಂತ 75,000 ವೋಟರ್ಸ್. 2,31,000 ವೋಟ್ ಇದೆ ದಾವಣಗೆರೆಯಲ್ಲಿ. 75,000 ಮುಸ್ಲಿಮರು, 25% ಆಯಿತು. 30% 35% ಇದೆ. 35% ಅಂತಾನೆ ಇಟ್ಕೊಳ್ಳಿ. ಉಳಿದಿದ್ದು 65% ಹಿಂದೂಗಳ್ರಿ. ಅಲ್ಲ, ಯಾಕೆಂದ್ರೆ ನಾವು ಕೇಳ್ತಾ ಇರೋದು ಬೇರೆಲ್ಲ 35% ಮುಸ್ಲಿಮರು, 65% ಹಿಂದೂಗಳಿದಾರಪ್ಪ. ಹಿಂದೂಗಳಿಗೆ ಯಾಕೆ ಟಿಕೆಟ್ ಕೊಡಬಾರ್ದು? ಇಷ್ಟವರೆಗೆ ಕೊಟ್ಟುಕೊಂಡು ಬಂದಿರಲ್ಲ. ಅದು ಯಾಕೆಂದ್ರೆ ನೋಡಿ, ನೀವು ಹೇಳಿದ ಹಾಗೆ ಬೇರೆಲ್ಲ ಕಡೆಗಳಲ್ಲಿ ಕೂಡ ಮುಸ್ಲಿಮರಿಗಿಂತ ಜಾಸ್ತಿ ಪ್ರಾತಿನಿಧ್ಯವರಿಗೆ ಬೇರೆ ಕಾಂಗ್ರೆಸ್ಗರಿಗೆ ನಾವು ನಿಂತವರಿಗೆ ಮುಸಲ್ಮಾನರು ಓಟ್ ಹಾಕಿಲ್ವಾ? ಯಾಕೆ ಒಂದು ಅಲ್ಲಿ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾಕೆ ಒಬ್ಬರನ್ನು ಅಲ್ಲಿ ಮುಸಲ್ಮಾನರು ನೇಮಿಸಿ ಅವ್ರಿಗೆ MLA ಮಾಡುವಂಥ ಒಂದು ಅವಕಾಶತೆ ಯಾಕೆ ಒಂದು ಫಾಲೋ ಮಾಡಲಿಕ್ಕೆ ಕೊಡಲಿಲ್ಲ? ಶಿಗ್ಗಾಂವ್ನಲ್ಲಿ ಕೊಟ್ಟಿದ್ರಲ್ಲ, ಗೆಲ್ಲಿಸ್ಕೊಂಡು ಬಂದ್ರಲ್ಲ. ನೋಡಿ, ಪ್ರಾತಿನಿಧ್ಯ ನೋಡಿದಾಗ ನಾವು ಸರಿಸುಮಾರು 1 ಕೋಟಿಯಷ್ಟು ಪಾಪ್ಯುಲೇಷನ್ ಇದೆ. ಎಷ್ಟು ನಾವು MLAಗಳಿದ್ದಾರೆ? ಸರಿಸುಮಾರು 40ರಷ್ಟು MLA ಇರಬೇಕಂತ ಒಂದು ಅವಶ್ಯಕತೆ ಇತ್ತು ಸಾಮಾಜಿಕ ನ್ಯಾಯವನ್ನು ನೋಡಿದಾಗ. ಅದನ್ನೆಲ್ಲ ಪ್ರತಿಪಾದಿಸುವಂತಹ ಈ ಕಾಂಗ್ರೆಸ್ ಅದನ್ನು ಏಕೆ ನಮ್ಮ ಮುಸಲ್ಮಾನರ ಒಂದು ತೊಂದರೆ ಸಮಸ್ಯೆಗಳಿಗೆ ಒಂದು ಪರಿಹಾರವಾಗಿ ಕಾಣಬಾರ್ದು? ಈಗ 40 MLAಗಳಿರ್ಬೇಕು, 40 MLAಗಳು ಕಾಂಗ್ರೆಸ್ನಿಂದಾನೇ ಇರ್ಬೇಕಾ? ಅಲ್ಲ, ಬಿಜೆಪಿ ಕೇಳಿ ಯಾಕೆ ಟಿಕೆಟ್ ಕೊಡೋದಿಲ್ಲ ಅಂತ? ಅಲ್ಲ, ಆ ರೀತಿ ಅಲ್ಲ. ಕಾಂಗ್ರೆಸ್ ನಾವು ಓಟ್ ಹಾಕಿದ್ವಿ, 92% ನಾವು ಓಟ್ ಹಾಕಿದ್ದೀವಿ. ಬಿಜೆಪಿ ಓಟ್ ಹಾಕೋದಿಲ್ಲ, ಅದರಿಂದ ನಾವು ಟಿಕೆಟ್ ಕೇಳಕ್ಕಾಗಲ್ಲ. ನಮ್ಮ ಹಕ್ಕಿದೆ, ನಾವು ಅಷ್ಟು ಓಟ್ ಹಾಕಿದ್ದೀವಿ, ನೀವು ನಮಗೆ ಅಷ್ಟೊಂದು ಆ ರೀತಿ ಅಂತ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಮತ್ತೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವ್ರಿಗೆ, ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ಇದೆಲ್ಲ ಗೊತ್ತಾಗೋದಿಲ್ವಾ? ಯಾಕೆಂದರೆ ಇದಾಗಿದೆ, ಡಿವೈಡ್ ಆ್ಯಂಡ್ ರೂಲ್ ರೀತಿ ಮಾಡುವಂತಹ ಒಂದು ಹುನ್ನಾರ ನಡೀತಾ ಇದೆ. ಷಡ್ಯಂತ್ರ, ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಯಾಕೆಂದರೆ ಜಾಫರ್ ಶರೀಫ್ ಸಾಹೇಬರು ಸತತವಾಗಿ ದೊಡ್ಡ ಒಂದು ಮೇಲ್ದರ್ಜೆಗೆ ಬರಬೇಕಾದ್ರೆ ಅವರ ಬದಲಾಗಿ ಅಲ್ಲಿ AR ರೆಹಮಾನ್ ಖಾನ್ ಅವರು ತಂದರು. ಆ ರೀತಿ ಈಗ ಜಮೀರ್ ಅಹಮದ್ ಖಾನ್ ಅವರು ಸಹಿತವಿರುವಂತಹವರು ದೊಡ್ಡ ಒಂದು ಮಾಸ್ ಲೀಡರ್ ಆಗಿ ಬರ್ತಾ ಇದ್ದಾರೆ. ಮುಂದಿನ DCM ಆಗುವಂತಹ ಒಂದು ಅರ್ಹತೆಯನ್ನು ಕೂಡ ಅವರು ಹೊಂದಿರುವಂತರಾಗಿದ್ದಾರೆ. ಆ ರೀತಿಯಲ್ಲಿ ಈಗ ಮುಸಲ್ಮಾನ್ ರೆಡ್ಡಿಗಳಲ್ಲಿ ಅವರನ್ನು, ಅದು ಕೂಡ ನೀವು ಚಿಂತಿಸಬೇಕು, ಎಲೆಕ್ಷನ್ ರಿಸಲ್ಟ್ ಇನ್ನೂ ಬಂದಿಲ್ಲ. ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಇಲ್ಲಿ ಒಬ್ಬರ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ಬೇಕಲ್ಲಿ. ಅಲ್ಲಿ KPCSಯಲ್ಲಿ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಅದು ಮುಸಲ್ಮಾನರ ನಾಯಕರು. ಮುಸಲ್ಮಾನ್ ರೆಡ್ಡಿಗಳಲ್ಲೇ ಒಂದು ಭಿನ್ನಾಭಿಪ್ರಾಯ ರೀತಿಯಲ್ಲಿ ಅವರು ಒಂದು ಭಿನ್ನಾಭಿಪ್ರಾಯನೂ ದೊಡ್ಡ ಮಟ್ಟದಲ್ಲಿ ಹುಟ್ಟು ಹಾಕ್ತಾ ಇದ್ದಾರೆ. ಇದನ್ನ ನಾವು ಮುಸಲ್ಮಾನರು, ನಾನು ಹೇಳ್ತಾ ಇರೋದು, ಈ ಉಲೇಮಾಗಳು ಶಿಸ್ತು ಕ್ರಮ ಖಂಡಿಸಿ ಯಾಕೆ ಪ್ರತಿಭಟನೆ ಮಾಡಿದ್ದೀವಲ್ಲ ನಾವು. ಎಷ್ಟೊಂದು ನನ್ನ ಸ್ಟ್ಯಾಂಡ್ ಹೇಳ್ಬಿಡ್ತೀನಿ. ಪಕ್ಷಗಳ ಆಂತರಿಕ ವಿಷಯದಲ್ಲಿ ಧಾರ್ಮಿಕ ಗುರುಗಳ ತಲೆ ಹಾಕಬಾರ್ದು ಅಂತ. ಯಡಿಯೂರಪ್ಪನವ್ರು ಕೆಳಗಿಳಿತಾರೆ ಅಂದ ತಕ್ಷಣ ಲಿಂಗಾಯತ ಮಠಾಧೀಶರು ಹೋಗಿ ಏನೋ ಮಾತಾಡೋದು, ಒತ್ತಡ ಹಾಕೋದು, ಒಕ್ಕಲಿಗ ನಾಯಕರ ಪರವಾಗಿ ಒಕ್ಕಲಿಗ ಮಠಾಧೀಶರು ಮಾತಾಡೋದು, ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದಕ್ಕೆ ಪಂಚಮಸಾಲಿ ಮಠಾಧೀಶರು ಮಾತಾಡೋದು, ಇದಲ್ಲ ಸರ್ ಕೆಲಸ. ಹಂಗೆ ಶಿಸ್ತು ಕ್ರಮ ಕೈಗೊಂಡಿದ್ದು ಉಲೇಮಾಗಳು ಮಾತಾಡೋದಂತೆ. ಉಲೇಮಾಗಳು ಅಲ್ಲ, ಒಂದೇ ನಿಮಿಷ. ಒಂದು ಪೊಲಿಟಿಕಲ್ ಪಾರ್ಟಿ ಈಸ್ ಅ ಸಿಸ್ಟಮ್. ಆ ಸಿಸ್ಟಮ್ ಪ್ರಕಾರ ಅವ್ರು ನಡ್ಕೋತಾ ಇರ್ತಾರೆ. ಅದರಲ್ಲಿ ಧಾರ್ಮಿಕ ನಾಯಕರುಗಳು ಇಂಟರ್ಫಿಯರ್ ಆಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೆ ಕೌಂಟರ್ ಆಗಿ. ಇದೇ ಶಾಮನೂರು ಶಿವಶಂಕರಪ್ಪನವರು ಯಡಿಯೂರಪ್ಪನವ್ರ ಮಗನಾದ ರಾಘವೇಂದ್ರನಿಗೆ ಓಪನ್ ಆಗಿ ನೀವು ಅವರಿಗೆ ಓಟ್ ಹಾಕಿ ಅಂತ ಹೇಳಿದ್ರು. ಯಾವ ಶಿಸ್ತು ಕ್ರಮ ತಗೊಂಡ್ರು? ಅದು ಆ ಪಕ್ಷದ ಆಂತರಿಕ ವಿಷಯ ಅಂತ. ಒಂದೇ ನಿಮಿಷ. ಜಮೀರ್ ಅಹಮದ್ ಖಾನ್ ಅವರು ಆ ಪ್ರಶ್ನೆ ಕೇಳಲಿ, ಜಮೀರ್ ಅಹಮದ್ ಖಾನ್ ಕೇಳಲಿ, ನಾಸಿರ್ ಅಹಮದ್ ಕೇಳಲಿ, ಜಬ್ಬಾರ್ ಅವ್ರು ಕೇಳಲಿ ಆ ಪ್ರಶ್ನೆಯನ್ನು. ಉಲೇಮಾಗಳು ಕೇಳುವ ಪ್ರಶ್ನೆ ಅಲ್ಲ ಅದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ನೀವು ಈಗ ಏಕೆಂದರೆ ಇಲ್ಲಿ ನೋಡಿ, ಸಾಮಾಜಿಕ ನ್ಯಾಯದಲ್ಲಿ ಸಮುದಾಯದ ನಾಯಕರಾಗಿದ್ದಾರೆ ಉಲೇಮಾಗಳು. ಯಾವುದೀಗ ಸ್ವಾಮೀಜಿಗಳಾಗಿರಲಿ, ಅವರ ಹಿಂದೆ ಅವರಿಗೆ ಒಂದು ಜವಾಬ್ದಾರಿ ಕೂಡ ಇದೆ. ಈಗ ನಾವು ನೋಡ್ತಾ ಬಂದು ಇಷ್ಟು ವರ್ಷಗಳ ಕಾಲದಲ್ಲಿ ಉಲಮಾಗಳು ಈ ರಾಜಕೀಯ ವಿಷಯದಲ್ಲಿ ಅಷ್ಟೊಂದು ನಾವು ಇನ್ವಾಲ್ವ್ ಆಗಿರ್ತಿಲ್ಲ. ಈ ಪರಿ ಇನ್ವಾಲ್ವ್ ಅಲ್ಲ, ಈಗ ಆಗ್ತಾ ಇದ್ದೀವಿ. ಕಾರಣ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಹುಡ್ಕೋಬೇಕಾಗಿದೆ. ನಾವು ಈ ಕಾಂಗ್ರೆಸ್ ಅವರನ್ನು ನಂಬಿ ನಮ್ಮ ಎಲ್ಲವೂ ಕೂಡ ಓಟ್ ಹಾಕಿದ್ದೀವಿ, ಅವ್ರಿಗೆ ಬೇಕಾಗಿ ಒಂದು ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಅಂದಾಗ ನಮ್ಮ ಜವಾಬ್ದಾರಿ, ನಮ್ಮ ಸಮುದಾಯದ ಸ್ಥಿತಿಗತಿ ನೀವು ನೋಡಿದ್ದೀರಾ, ಸಾಚಾ ರಿಪೋರ್ಟ್ ನೋಡಿದ್ದೀರಾ, ಎಷ್ಟೊಂದು ರಿಪೋರ್ಟ್ಗಳಿದೆ. ನಮ್ಮ ಸಮುದಾಯ ಯಾವ ರೀತಿಯಲ್ಲಿದೆ. ಇದೇ ಕಾಂಗ್ರೆಸ್ ಪ್ರಾಮಿಸ್ ಮಾಡ್ತು ಅವರ ಇದರಲ್ಲಿ
ಎಷ್ಟು ನಮಗೆ ಆ 4% ರಿಸರ್ವೇಷನ್ ನಾವು ವಾಪಸ್ ಕೊಡ್ತೀವಿ, ಅದೇ ರೀತಿ 10,000 ಕೋಟಿ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಅಂತೇಳಿ ಎಷ್ಟು ನಮ್ಮ ಪ್ರಾಮಿಸ್ ಕೊಟ್ಟಿದ್ದನ್ನು ಫಾಲೋ ಮಾಡಿದೆ? ಈ 3 ವರ್ಷ ನಂತರ ನಾವು ಈ ಕ್ವಶನ್ನ ಕೇಳಬಾರ್ದಾ ಒಬ್ಬ ಸಮುದಾಯ ನಾಯಕನಾಗಿ? ನಿಮಗೆ ಕಾಂಗ್ರೆಸ್ ಬಿಟ್ರಿ ಯಾರು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ರೀ? ಅಲ್ಲ, ಅದಕ್ಕೆ ನಾವು ಸಿದ್ದರಾಮಯ್ಯನವರು ಒಂದು ಬಜೆಟ್ ಕೊಡ್ತಾರೆ, ಬಜೆಟ್ ಕೊಟ್ಟು ಬಿಜೆಪಿ ಅವ್ರ ಹತ್ರ ಬಯಸ್ಕೊಳ್ತಾರೆ, ಮುಸ್ಲಿಮರಿಗೆ ಕೊಟ್ಟಿದ್ದ ಬಜೆಟ್ ಅದು, ಮುಸ್ಲಿಮರಿಗೆ ಕೊಟ್ಟಿದ್ದ ಬಜೆಟ್ಟು. ಅವ್ರನ್ನ ದಿನ ಬೆಳಗಾದ್ರೆ ಟ್ರೋಲ್ ಮಾಡ್ತಾರೆ ಬಿಜೆಪಿ ಅವರು, ಸಿದ್ದರಾಮುಲ್ಲಾ ಖಾನ್ ಅಂತ. ನಿಮ್ಮ ಸಮುದಾಯದ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ಅಷ್ಟೆಲ್ಲ ಅನುಭವಿಸ್ತಾರೆ ಅವರು. ನೀವು ಅಂಥವ್ರು ಕೂತ್ಕೊಂಡು ಕಾಂಗ್ರೆಸ್ಸಿಗೆ ನಾವು ಬೇಕು, ನಮಗೆ ಕಾಂಗ್ರೆಸ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟರೆ ಆ ರೀತಿ ಅಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು, ನಾವು ಕೇಳ್ತಾ ಇರೋದು ನಮಗೆ ಹಕ್ಕಿರುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ನೀವು ಕಾಂಗ್ರೆಸ್ನ ಸಹಿತವರು ಅರ್ಥ ಮಾಡ್ಕೊಳ್ಬೇಕು, ನಾವು ಒಂದು ಸಮುದಾಯದವರು ಕಾಂಗ್ರೆಸ್ನೊಂದಿಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ. ಅವಾಗ ಅವರ ಸಮಸ್ಯೆಗೆ ಪರಿಹಾರವಾಗಿ ನಾವು ಯಾರ ಹತ್ರ ಕೇಳಬೇಕು? ಕಾಂಗ್ರೆಸ್ ಅನ್ನು ಕೇಳಬೇಕು. ನಾವು ಕೇಳಿದ್ದೆ ತಪ್ಪು ಅಂತ ನೀವು ಹೇಳಬೇಕಾದ್ರೆ ಅದು ಕೇಳಿದ್ದು ತಪ್ಪಲ್ಲ. ನಾವು ಪ್ರಾಮಿಸ್ ಮಾಡಿದಂತಹ ವಿಚಾರಗಳನ್ನು ಅವರು ಫಾಲೋ ಮಾಡಲಿ. 3 ವರ್ಷ ಆಯಿತು ಕಾಂಗ್ರೆಸ್ ಗೌರ್ಮೆಂಟ್, ಏನು ತೊಂದರೆ ಆಗ್ತದೆ? ನನ್ನೊಂದು ಕೌಂಟರ್ ಆರ್ಗ್ಯುಮೆಂಟ್ ಇದೆ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಂತಿದ್ದಾರಲ್ಲ, ಕಾಂಗ್ರೆಸ್ ಮೇಲಿನ ಪ್ರೀತಿಗ ಇಲ್ಲಿ ಅದೇ ಪ್ರೀತಿ. ಇಲ್ಲಿ ಕಾಂಗ್ರೆಸ್ಗೆ ನಮ್ಮ ಜಾತಿ ಅನ್ವರ್, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಕಾಂಗ್ರೆಸ್ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಪ್ರೀತಿ ಇದೆ, ಆದ್ದರಿಂದ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ನೀವು? ನೋಡಿ, ನಮಗೆ ರಾಜಕೀಯವಾಗಿ ಯಾವುದೇ ಕೇವಲ ಒಂದೇ ಪಕ್ಷದೊಂದಿಗೆ ಪ್ರೀತಿ ಅಂತ ಹಾರಿಲ್ಲ. ನಮ್ಮ ಸಮುದಾಯಕ್ಕೆ ಯಾರೆಲ್ಲ ಸಹಕಾರ ಮಾಡ್ತಾರೋ ಅವರೊಂದಿಗೆ ನಮ್ಮ ಪ್ರೀತಿ, ನಮ್ಮ ಅವರಿಗೆ ಸಹಕಾರ. ಈಗ ನೀವು ಕೇಳೋ ಕ್ವಶನ್ ನಿಮ್ಗೆ ಅರ್ಥ ಆಯ್ತು, ನಿಮಗೆ ಅರ್ಥ ಆಯಿತು, ನನ್ನ ವೀಕ್ಷಕರಿಗೆ ಅರ್ಥ ಆಗಬೇಕಾಗಿದೆ. ಕಾಂಗ್ರೆಸ್ ಮೇಲಿನ ಪ್ರೀತಿಯಿಂದಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕೋದಲ್ಲ, ಒಂದು ನಿಮ್ಮ ಸಮುದಾಯದ ಪರವಾಗಿ ನಿಂತ್ಕೊಳ್ತಾರೆ ಅನ್ನುವ ಕಾರಣಕ್ಕೆ. ನಂಬರ್ 1, ಅದಕ್ಕಿಂತಲೂ ದೊಡ್ಡ ಕಾರಣ ಬಿ ಜೆ ಪಿಯ ವಿರುದ್ಧ. ಬಿ ಜೆ ಪಿಯನ್ನು ಸೋಲಿಸುವ ತಾಕತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗಿದೆ ಅನ್ನೋ ಕಾರಣಕ್ಕೆ ಹಾಕ್ತೀರಿ. ಕಾಂಗ್ರೆಸ್ ಮೇಲೆ ಪ್ರೀತಿ ಇದ್ದರೆ ಉತ್ತರ ಪ್ರದೇಶದ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರಾ? ಬಿಹಾರದ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರಾ? ಪಶ್ಚಿಮ ಬಂಗಾಳದ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರಾ? ನೀವು ನಿಮ್ಮ ಅನುಕೂಲ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ನೀವು ಓಟ್ ಹಾಕೋದು, ಬಿ ಜೆ ಪಿನ ಸೋಲಿಸ್ತಾರೆ ಅಂತ ಹಾಕ್ತೀರಿ ನೀವು. ಸರ್, ಅದೇ ರೀತಿ ಯಾವುದೇ ಸಮುದಾಯ ನೋಡಿಕೊಂಡ್ರು, ಯಾವುದೇ ಸಮುದಾಯ ನೀವು ಅನಲೈಸ್ ಮಾಡಿ, ಕರ್ನಾಟಕದ ಪೊಲಿಟಿಕಲ್ ಆಗಿ ಇಂಡಿಯಾದ ಪೊಲಿಟಿಕಲ್ ಸ್ಟ್ರಕ್ಚರ್ ನೋಡಿದ್ರು, ಯಾವುದೇ ಒಂದು ಸಮುದಾಯ ಅದೇ ಕೇವಲ ಒಂದು ಪಾರ್ಟಿಗೆ ಸೀಮಿತವಾದದಿದೆಯಾ? ಹಂಗೆ ಅದೇ ರೀತಿ ನಾವು ಹೇಳ್ತಾ ಇರೋದು, ನಾವಿಲ್ಲಿ ಓಟ್ ಹಾಕಿದೀವಿ, ಅದಕ್ಕೆ ನಾವು ಅರ್ಹತೆವಾದ ಹಕ್ಕನ್ನು ಕೇಳ್ತಾ ಇದೀವಿ, ಅದು ನಾವು ಹೇಳ್ತಾ ಇರೋದು. ಕೇವಲ ನಾವು ಕಾಂಗ್ರೆಸ್ ಒಂದಿಗೆ ಪ್ರೀತಿ ಮಾತ್ರ ಅಂತ ಹೇಳ್ತಾ ಇಲ್ಲ. ಸಮುದಾಯದ ಬಗ್ಗೆ, ನಮ್ಮ ಸಮುದಾಯ ಬಗ್ಗೆ ಯಾರೆಲ್ಲ ಸಹಕಾರ ಮಾಡ್ತಾ ಅವರೊಂದಿಗೆ ನಾವು ಇರ್ತೀವಿ. ಆದ್ದರಿಂದ ಅದೇ ಕಾನ್ಸೆಪ್ಟ್ ಆಗಿದೆ. ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ಸಿಗೆ ಮುಸ್ಲಿಮರು ಬೇಕು, ಮುಸ್ಲಿಮರಿಗೆ ಕಾಂಗ್ರೆಸ್ ಬೇಕಾಗಿಲ್ಲ ಅನ್ನುವ ಮಾತಿದೆಯಲ್ಲ, ಅದು ಸತ್ಯ ಅಲ್ಲ ಅಂತ. ನಿಮಗೆ ಉಪಕಾರ ಮಾಡಿದ್ದಕ್ಕಾಗಿ ಸಿದ್ದರಾಮಯ್ಯನವರು ದಿನ ಬೆಳಗಾದರೆ ಸಿದ್ದರಾಮುಲ್ಲಾ ಖಾನ್ ಅನ್ನಿಸ್ಕೋತಾರೆ. ಡಿ ಕೆ ಶಿವಕುಮಾರ್ ದೇ ಆರ್ ಮೈ ಬ್ರದರ್ಸ್ ಅಂತ ಎದೆ ತಟ್ಕೊಂಡು ಹೇಳಿದ್ರು. ಅವರಿಗೆ ಬೇಜಾರಾಗುತ್ತೆ ನೀವು ಹಂಗೆ ಹೇಳೋದು ಕೇಳಿದ್ರೆ. ಅಲ್ಲ ಸರ್, ಮುಸ್ಲಿಮರಿಗೇನು ಕಾಂಗ್ರೆಸ್ ಬೇಕಾಗಿಲ್ಲ ರೀ ಅಂದ್ರೆ ಬೇಜಾರಾಗುತ್ತೆ ಅವ್ರಿಗೆ. ಅಲ್ಲ, ಏನಕ್ಕೆ ಬೇಜಾರಾಗಬೇಕು ಸರ್? ಏನಕ್ಕೆ ಇಷ್ಟೆಲ್ಲ ಈ ಸಮುದಾಯಕ್ಕೆ ಮಾಡಿದ್ದಾರೆ ಸರ್? ಎಷ್ಟು ಮಾಡಿದ್ದಾರೆ? ನಾವೀಗ 3 ವರ್ಷ ಆಯ್ತು ನಾನು ಕೇಳಿದೆ, ಅವ್ರು ಕೊಟ್ಟಂತಹ ಆ ಪ್ರಾಮಿಸ್ಗಳು ಫುಲ್ಫಿಲ್ ಮಾಡಿದ್ರ? ಅಲ್ಪಸಂಖ್ಯಾತ ಸಮುದಾಯದೊಂದಿಗೆ ಅವರು ಈ ಒಂದು ಕಳೆದ ಚುನಾವಣೆ ಹೇಳಿದಂತಹದ್ದು ಎಷ್ಟು ಅವರು ಪ್ರಾಮಿಸನ್ನು ಫುಲ್ಫಿಲ್ ಮಾಡಿದ್ದಾರೆ? ಬಿಜೆಪಿ ಗೌರ್ಮೆಂಟ್ಗಿಂತ ಬೆಟರ್ ಇಲ್ವಾ? ಅಲ್ಲ, ಬೆಟರ್ ಅಲ್ಲ. ನಾವೀಗ 92 ಒಂದು ಸಮುದಾಯ 92% ಓಟ್ ಹಾಕಿ ನೀವಿನ್ನು ನಾವು 3 ವರ್ಷ ಬಂದು ಎಲ್ಲ ಹಕ್ಕು ನಿಮ್ಮ ಹತ್ರ ಇದೆ, ನಿಮ್ಮ ರೈಟ್ಸ್ ಇದೆ, ಅದು ನೀವು ಆ ಪ್ರಾಮಿಸನ್ನು ಫುಲ್ಫಿಲ್ ಮಾಡಿಲ್ಲ ಅಂದರೆ ಮತ್ತೆ ಯಾರನ್ನ ಕೇಳಬೇಕು? ಏನು ಕ್ವಶನ್ ಮಾಡುವಂತಹ ಜವಾಬ್ದಾರಿ ಹಕ್ಕು ನಮಗೊಂದು ರೈಟ್ಸ್ ಇಲ್ಲ ನಮ್ಮ ಮುಸಲ್ಮಾನ ಸಮುದಾಯಕ್ಕೆ? ನೀವೇನು ಮಾಡಿದ್ರು ನಾವು ಕೇಳ್ತಾ ಇರಬೇಕು ಅಂತ ನೀವು ಕೇಳ್ತಾ ಇರೋದು ಕಾಂಗ್ರೆಸ್ನವರೊಂದಿಗೆ? ಅದಲ್ಲ, ನಾವೀಗ ಹೇಳ್ತಾ ಇರೋದು, ನಾವೀಗ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ನಮ್ಮ ವಿರುದ್ಧ, ನಾವು ಕಾಂಗ್ರೆಸ್ನ ವಿರುದ್ಧ ಅಂತ ನಾವು ಹೇಳ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂತಹ ತಪ್ಪುಗಳು, ತೊಂದರೆಗಳು ಆಗಿದೆ, ಅದನ್ನು ಸರಿಪಡಿಸಿ. ಇಲ್ಲದಿದ್ದರೆ ನಾವು ಸಮುದಾಯದವರಾಗಿ ನಮ್ಮ ಸಮುದಾಯದ ಬೆಳವಣಿಗೆಗೆ ಏನೆಲ್ಲ ಬೇಕು ಅದರ ತೀರ್ಮಾನ ಕೈಗೊಳ್ಳುವಂತಹ ಎಲ್ಲ ನ್ಯಾಯಯುತವಾದಂತಹ ಎಲ್ಲ ರೀತಿಯಲ್ಲಿ ಆಥರೈಸ್ ನಮ್ಮ ಸಮುದಾಯದಲ್ಲಿದೆ, ಅದಕ್ಕೆ ಪರ್ಯಾಯ ಮಾರ್ಗವನ್ನು ನಾವು ಹುಡುಕ್ತೀವಿ. ಏನು ಪರ್ಯಾಯ ಮಾರ್ಗ ಹೇಳಿ? ಪರ್ಯಾಯ ಮಾರ್ಗ ಇದೆ ಕಾಂಗ್ರೆಸ್ ಬಿಟ್ಟರೆ ನಿಮಗೆ? ಪರ್ಯಾಯ ಮಾರ್ಗ ಇದೆ ನಮಗೆ. JDS ಇದೆ, ಬೇರೆ ಯಾವುದು ಪರ್ವೇಸ್ ಇದೆ. ನೋಡಿ, ಎಲ್ಲ ಓಪನ್ ಅಲ್ಲಿದೆ. ನಾವು ಹೇಳಿದೀವಿ ನಮಗೆ ಯಾವುದೇ ಒಂದು ಪಕ್ಷ ಸೀಮಿತವಾಗಿ ನಾವು ನೋಡ್ತಾ ಇಲ್ಲ. ಸಮುದಾಯಕ್ಕೆ ಬೇಕಾದವಾಗಿ ಯಾವುದೇ ಕಾನ್ಸ್ಟಿಟ್ಯೂಷನ್ ರೀತಿಯಲ್ಲಿ ಒಂದೊಂದು ವಿಭಾಗಕ್ಕೆ ನೋಡಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಬಹುದು. ಅದನ್ನೆಲ್ಲ ಸಮುದಾಯ ದೊಡ್ಡ ಮಟ್ಟದಲ್ಲಿ ಈಗ, ಯಾಕೆಂದ್ರೆ ಇದೊಂದು ಎಚ್ಚರಿಕೆ ಗಂಟೆ. ಈಗ ಇನ್ನೂ ಕೂಡ 2 ವರ್ಷ 2023 ವಿಧಾನಸಭಾ ಚುನಾವಣೆ ಹಂಗ್ ಅಸೆಂಬ್ಲಿ ಬಂದರೆ JDS BJP ಜೊತೆಗೆ ಹೋಗಬಹುದು ಅನ್ನುವ ರೂಮರ್ ಇದ್ದ ಕಾರಣಕ್ಕಾಗಿ ಮುಸ್ಲಿಮರು ಓಟ್ ಹಾಕಲಿಲ್ಲ.
ಈಗ ನೀವು ಕುತ್ಕೊಂಡು ನಮ್ಗೆ JDS ಆಪ್ಷನ್ ಇದೆ ಅಂತಿದ್ದೀರಿ. ಅವ್ರು ಬಿಜೆಪಿ ಜೊತೆಗೆ ಹೋಗಾಗಿದ್ದೀರಿ. ಅಲ್ಲ ಸರ್, ಯಾಕೆ ಆಪ್ಷನ್ ಇರಬಾರ್ದು? ಬಿಜೆಪಿ ಜೊತೆಗೆ ಹೋಗಾಗಿದೆ. ನೋಡಿ ಸರ್, ಏನು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದೆ ಓಪನ್, ನಾವು JDS ಅಂತೇನೇ ಇಲ್ಲ, JDSಗಿಂತ ಎಲ್ಲ ರಾಜಕೀಯ ಪಕ್ಷಗಳಿದೆ, ಎಲ್ಲವೂ ಕೂಡ ನಮಗೆ ಓಪನ್ ಟು ಡಿಸ್ಕಷನ್. ಯಾವ ಸಮುದಾಯ, ಯಾವ ರಾಜಕೀಯ ಪಕ್ಷಗಳು ನಮ್ಮ ಸಮುದಾಯದ ಬೇಡಿಕೆಗೆ ನಮಗೆ ಬೇಕಾದಂತಹ ಸ್ಥಾನಮಾನಗಳು, ನಮಗೆ ಬೇಕಾದಂತಹ ಸಾಮಾಜಿಕ ನ್ಯಾಯವನ್ನು ಕೊಡಲು ತಯಾರಿದ್ರೆ ಮುಸ್ಲಿಂ ಸಮಾಜವು ಅವರೊಂದಿನಿಲ್ಲ, ನಾವು ರೆಡಿಯಾಗಿದ್ದೀವಿ. ಇದು ನಮ್ಮ ಸಾಮಾಜಿಕ ನ್ಯಾಯವಾಗಿ, ಬಿಕಾಸ್ ವಿ ಆರ್ ಎಂಪವರಿಂಗ್. ನಾವು ಇಷ್ಟರ ತನಕ ಒಂದು ಅಂಧವಾಗಿ ಒಂದೇ ಪಾರ್ಟಿನಾಗಿ ಒಂದೇ ರೀತಿಯಲ್ಲಿ ನಾವು ಫಾಲೋ ಮಾಡಿ ನಾವು ಈಗ ಅರ್ಥ ಮಾಡ್ಕೊಂಡಿದ್ವಿ. ಯಾಕೆಂದರೆ ನಮ್ಮಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಂಥ ಈಗ ಏನೆಲ್ಲ ತೊಂದರೆಗಳಾಗ್ತಾ ಇದೆ, ಅದ್ರ ಬಗ್ಗೆ ಯಾರೆಲ್ಲ ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾರೆಲ್ಲ ಎಷ್ಟೊಂದು ರೀತಿಯಲ್ಲಿ ಮುಸಲ್ಮಾನ ಸಮುದಾಯದಾಗ ತೊಂದರೆ ಆದಾಗ ಯಾರೆಲ್ಲ ಮಾತನಾಡಿದ್ದಾರೆ, ಎಲ್ಲವೂ ಕೂಡ ನಮ್ಮ ಸಮುದಾಯದ ಜನರಿಗೆ ಚಿಕ್ಕ ಒಂದು ಸಮುದಾಯ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಈಗ ನಮಗೊಂದು ಎಚ್ಚರಿಕೆ. ಸಿದ್ದರಾಮಯ್ಯನವರು ಮಾತಾಡಿಲ್ವಾ? ಎಷ್ಟು ಮಾತಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲಲ್ಲ. ಕೇವಲ ಒಂದು ಮಾತು, ನಮಗಿರುವಂತಹ ಸಾಮಾಜಿಕ ನ್ಯಾಯವನ್ನು ನೀವು ಕೊಡಿಸ್ಬೇಕು ಅಂತ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾವಾಗಲೂ ಒಂದು ಮಾತಾಡಿ, ಈಗ ನಿಮ್ಮೊಂದಿಗೆ ಅಧಿಕಾರ ಇದೆ, ಆ ಅಧಿಕಾರನ ಉಪಯೋಗಿಸಿ ಸಾಮಾಜಿಕ ನ್ಯಾಯವನ್ನು ಕೊಡಿ ಅಂತ ನಾವು ಕೇಳ್ತಾ ಇರೋದಲ್ವಾ? ಅದು ಕೇಳಬಾರ್ದು. ಯಾವತ್ತು ಮಾತಾಡೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಮಾತಾಡಿದ್ದೀರಿ. ಅದೇ ರೀತಿ ಇನ್ನೂ ಹಲವಾರು ತೊಂದರೆಗಳಲ್ಲಿ ಆಗ್ತಾ ಇದೆ ಮುಸಲ್ಮಾನ ಸಮುದಾಯಕ್ಕೆ. ಅದಕ್ಕೆ ತೊಂದರೆಗೆ ಸಮಸ್ಯೆಯನ್ನು ನೀವು ಪರಿಹಾರ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಟಿಕೆಟ್ ಕೇಳ್ತಾ ಇದ್ದೀರಿ ನೀವು, ಸಮಸ್ಯೆಗಳ ಮಾತು ಈಗ ಬಂದಿದೆ. ಅಲ್ಲ ಸರ್, ಟಿಕೆಟ್ ಅದು ಏನು? ದಾವಣಗೆರೆ ದಕ್ಷಿಣದ ಸಮಸ್ಯೆಯ ನಂತರ ಅಲ್ಲ ಅಜಿತ್ ಅವರೇ, 10,000 ಕೋಟಿಯಲ್ಲಿದೆ. ಅಲ್ಲ ಅಜಿತ್ ಅವರೇ, ಹಿಜಾಬ್ ವಿಷಯ ಏನಾಯ್ತು, ಅದೇ ಕೇಳ್ತಾ ಇದೀವಿ ಅಲ್ವಾ? ರಿಸರ್ವೇಶನ್ ಏನಾಯ್ತು ಅಂತ ಕೇಳ್ತಾ ಇದ್ದೀರಿ. ಅಲ್ಲಿ ತನಕ ಇದ್ದು ದಾವಣಗೆರೆ ದಕ್ಷಿಣದ ಟಿಕೆಟ್ ಇದ್ದ. ಅಲ್ಲ ಸರ್, ಅದಲ್ಲ. ಯಾಕೆ ಇದೊಂದು ಫಸ್ಟ್ ಸ್ಟೆಪ್ ಆಗಿತ್ತು, ನೀವು ಅರ್ಥ ಮಾಡ್ಕೊಳ್ಳಿ. ಕೇವಲ ಈಗ ಚರ್ಚೆ ಆಗ್ತಿರೋದು ಕೇವಲ ದಾವಣಗೆರೆಯ ಕಾನ್ಸ್ಟಿಟ್ಯೂನ್ಸಿ ಇರುವಂತಹ ವಿಚಾರ ಮಾತ್ರ ಅಲ್ಲ. ಯಾಕೆಂದರೆ ಇದೊಂದು ಬೇಸಿಕ್ ಫಸ್ಟ್ ಸ್ಟೆಪ್ ಆಗಿ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ 3 ವರ್ಷ ಆಯಿತು ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ನಮಗಿರುವಂತಹ ಹಿಜಾಬ್ ಇಶ್ಯೂ ಆಗಿರಲಿ, ಅದೇನು ಅದರ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನಮಗಿರುವಂಥ 4% ರಿಸರ್ವೇಷನ್, ಅದು ಕೂಡ ಒಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. ಅದೇ ರೀತಿ ನಮಗೆ 10,000 ಕೋಟಿ ಇರುವಂಥ ಅಲ್ಪಸಂಖ್ಯಾತರಿರುವಂಥ ಆ ಒಂದು ಬಡ್ಜೆಟ್ ಅಲೋಕೇಶನ್, ಅದು ಕೂಡ ಆಗಿಲ್ಲ. ಇಷ್ಟೆಲ್ಲ ಹಲವಾರು ಇಷ್ಟೆಲ್ಲ ಇರಬೇಕಾದ್ರೆ 3 ವರ್ಷ ಆಯಿತು. ಇನ್ನೂ ಕೂಡ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಾಣದಿದ್ದಾಗ ಇನ್ನೂ ಎಷ್ಟು ತನಕ ಇನ್ನಿದೆ? 2 ವರ್ಷ ನಮ್ಮ ಕೈಯಲ್ಲಿದೆ. ಏನು ಮಾಡಿದ್ರು ಈಗ ಉಲಮಾಗಳು ಅದಕ್ಕಾಗಿದೆ. ನಾವೆಲ್ಲ ಉಲಮಾಗಳ ರೀತಿ, ನಾನೀಗ ರಾಜಕೀಯವಾಗಿ ನಾವು ಈಗ ಪಬ್ಲಿಕ್ ಆಗಿ ಬಂದು ಮಾತನಾಡಿದವರು. ಅಬ್ದುಲ್ ಜಬ್ಬಾರ್ ಮೇಲೆ ಆಕ್ಷನ್ ತಗೊಂಡ ತಕ್ಷಣ ನಿಮ್ಗೆ ಎಷ್ಟು ಸಮಸ್ಯೆಗಳು? ಅಲ್ಲ, ಅದು ಅದು ನೀವು ಕೇವಲ ಒಬ್ಬ ನಸೀರ್ ಅಹಮದರ ಪರವಾಗಿ ಎಲ್ಲ, ಜಬ್ಬಾರ್ ಪರವಾಗಿ ಎಲ್ಲ ಬರ್ತಾ ಇರೋದು. ನಾವಿಲ್ಲಿ ಕೇವಲ ಶಿಸ್ತು ಕ್ರಮ ಅಂದರೆ ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾ ಎನ್ನುವಂಥ ರೀತಿ. ಯಾಕೆಂದರೆ ಈ ಮುಸಲ್ಮಾನರು ಈಸಿಯಾಗಿ ಸಿಗ್ತಾರೆ, ಎಷ್ಟು ಬೇಕಾದರೂ ಶಿಸ್ತು ಕ್ರಮ ಕೈಗೊಳ್ಬೇಕು, ಆ ರೀತಿನ. ಇದೇ ರೀತಿ ನೋಡಿ, ಈಗ ರಿಜ್ವಾನ್ ಅರ್ಷದ್ ಆಗಲಿ, ಸಲೀಮ್ ಆಗಿಲ್ಲ, ಅವರೆಲ್ಲ ನಮ್ಮ ನಾಯಕರು. ಅವರು ಕೂಡ ಇನ್ನೂ ಬೆಳಿಬೇಕು. ಅವ್ರಿಗೇನಾದರೂ ನಾಳೆ ಇದೇ ರೀತಿ ತೊಂದರೆ ಆದರೆ ನಾವು ಬಂದು ಮಾತಾಡ್ತೀವಿ, ಅವ್ರಿಗೂ ತೊಂದರೆ ಆದರೆ ನಾವು ಮಾತಾಡ್ತೀವಿ. ಯಾಕೆ? ಸಮುದಾಯ ನಾಯಕರನ್ನಾಗಿ ಅವರನ್ನು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೀವಿ. ಅವರು ಅದಕ್ಕೆ ಸಮುದಾಯದ ಬೆಳವಣಿಗೆ ಅವರು ಮಾಡಬೇಕು. ಅವರಿಗೆ ತೊಂದರೆ ಆದರೆ ನಮ್ಮ ಈ ಒಂದು ನಮಗೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಆಗಿ ಕಾಂಗ್ರೆಸ್ ನಮಗೆ ಬೇಗ ಸಹಕಾರ ಮಾಡದಿದ್ದರೆ ನಾವು ಬೇರೆ ಆಪ್ಷನ್ ಹುಡುಕ್ತೀವಿ. ಅದರಲ್ಲಿ ನಾವು ಜಬ್ಬಾರ್ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದಕ್ಕೆ ಸಲೀಂ ಅಹಮದ್ ಬೆಂಬಲಿಸ್ತಾರಲ್ರಿ? ಅದೇ ಸರ್ ನಾನು ಹೇಳಿದ್ದು, ಅಜಿತ್ ಅವರೇ, ಅದೇ ನಾನು ಹೇಳ್ತಾ ಇರೋದು. ಅದೇ ನಾನು ಹೇಳಿದೆ, ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಯಾಕೆ ಅವರು ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಅಂದರೆ ಆ ರೀತಿ ಒಂದು ಪಬ್ಲಿಕ್ ಇದು ಕೊಟ್ಟಾಗ ಅವರು ಏನು ಡಿ ಕೆ ಶಿವಕುಮಾರ್ ಏನು ಮಾತಾಡ್ತಾ ಇಲ್ಲ? ಯಾಕೆ ಅವರು ಖಾಲಿ ಮುಸಲ್ಮಾನರ ನಾಯಕರನ್ನು ಬಂದಲ್ಲಿ ಪಬ್ಲಿಕ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ರೀತಿ ಮಾಡ್ತಾರೆ? ಯಾಕೆ ಬೇರೆಯವರು ಯಾರು ಹೇಳೋಕ್ಕಾಗಲ್ವಾ? ಅದನ್ನ ಏನು ಹುನ್ನಾರ ಏನು? ನಮ್ಮ ನಾಯಕರನ್ನು ನಮ್ಮ ಮೇಲೆ ಎತ್ತಿ ಕಟ್ಟುವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಏನಕ್ಕೆ ಮಾಡಬೇಕು? ಯಾಕಂದ್ರೆ ಮುಸ್ಲಿಂ ಸಮುದಾಯನ ಅವ್ರು ರಿಪ್ರೆಸೆಂಟ್ ಮಾಡ್ತಾರೆ. ಅಲ್ಲ ಸರ್, ಇಂಟರ್ನಲ್ ಅಜಿತ್ ಅವರೇ, ಅಲ್ಲ ನನ್ನ ಕ್ವಶನ್, ಇಂಟರ್ನಲ್ ಕಾಂಗ್ರೆಸ್ ಇಂಟರ್ನಲ್ ಇಶ್ಯೂ ಆಗಿದ್ರೆ ಅವ್ರು ಏನಕ್ಕೆ ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿ ಮುಸಲ್ಮಾನರ ನಾಯಕರನ್ನೇ ಅವರ ಡಿಸ್ಕಷನ್ಗೆ ಅಲ್ಲಿ ಅವರು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಹೇಳಿದ್ರು? ಯಾಕೆ ಡಿ ಕೆ ಶಿವಕುಮಾರ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ಆರ್ಡರ್ ಕೊಡೋಕ್ಕೆ ಆಗಿರಲಿಲ್ವಾ? ಏನಕ್ಕೆ? ಏನು ರೀಸನ್ ಇದು? ಇದು ದೊಡ್ಡ ಒಂದು ಷಡ್ಯಂತರವಾಗಿ ಇದು ನೋಡ್ತಾರೆ. ಯಾಕೆಂದರೆ ಅಲ್ಲಿ ಜಮೀರ್ ಅಹಮದ್ ಕೂಡ ಟಾರ್ಗೆಟ್ ಆಗಬೇಕು,
ಬೇರೆ ಯಾರೆಲ್ಲ ಲೀಡರ್ ಇದ್ದಾರೆ ಮುಸಲ್ಮಾನ್ ಅವರು ಕೂಡ ಟಾರ್ಗೆಟ್ ಆಗಬೇಕು. ಅಲ್ಲಿ ಮುಸಲ್ಮಾನರು ಕೂಡ ನಾವು ಮಾತ್ರ ಅಲ್ಲ, ಮುಸಲ್ಮಾನರ ವಿರುದ್ಧ ನಾವು ಕಾಂಗ್ರೆಸ್ ಇದ್ದ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲಿ ಟಾರ್ಗೆಟ್ ಅಲ್ಲ, ನಮ್ಮೊಂದಿಗೆ ಮುಸಲ್ಮಾನರ ಒಂದು ಗುಂಪು ಇದೆ ಎನ್ನುವಂತ ತೋರಿಸುವಂತ ಒಂದು ಹುನ್ನಾರ ಆಗಿದೆ. ತೋರಿಸೋದೇನಿರೋದು ನಿಜ ಅದು. ಅದಕ್ಕೆ ಅದು ಹುನ್ನಾರ. ಅದೇ ನಾವು ಹೇಳ್ತಿದ್ದೀವಿ. ನಾವು ಜಮೀರ್ ಅಹಮದ್ ಸತ್ತನ್ನ ನೋಡಿ, ನಾವು ಈಗ ಸಲೀಂ ಅಹಮದ್ರೊಂದಿಗೆ ರಿಜ್ವಾನ್ ಅರ್ಷಾದೊಂದಿಗೆ ಹೇಳ್ತಾ ಇರೋದು ಅದೇ ದೊಡ್ಡ ಹುನ್ನಾರ ನಡೀತಾ ಇದೆ. ನಮ್ಮೊಂದಿಗೆ ಹಿಸ್ಟ್ರಿ ಇದೆ. ಜಾಫರ್ ಶರೀಫ್ ಸಾಬರು ಏನಾಯ್ತು, ಅವರ ಹಿಸ್ಟ್ರಿ ಏನಾಯ್ತು? ಅದೇ ರೀತಿ ಎ ಆರ್ ರೆಹಮಾನ್ ಖಾನ್ ಅವ್ರು ಏನಾಯ್ತು, ಎಷ್ಟೊಂದು ಅವರು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ ನೋಡಿ. ಜಾಫರ್ ಶರೀಫ್ ಅವರು ರೈಲ್ವೆ ಮಿನಿಸ್ಟ್ರಲ್ಲಿ ಎಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಿದ್ರು. ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ CM ಪೋಸ್ಟ್ಗೆ ಅರ್ಹತೆ ಇರುವಂತ ವ್ಯಕ್ತಿ ಕೂಡ ಆಗಿದ್ರು. ಆದ್ರೆ ಯಾವುದೊಂದು ಚಿಕ್ಕ ವಿಚಾರ ಇಲ್ಲಿ ಅವರನ್ನು ಮೂಲಗುಂಪು ಮಾಡಿದ್ರು, ಎ ಆರ್ ರೆಹಮಾನ್ ಖಾನ್ ತಂದ್ರು. ಈ ರೀತಿ ಒಬ್ಬೊಬ್ಬರನ್ನು ಬಿಡದೆ ರೋಷನ್ ಬೇಗ್ ಅವರಾಗಿರ್ಲಿ, CM ಇಬ್ರಾಹಿಂ ಆಗಿರ್ಲಿ, ಈ ರೀತಿ ಹಲವಾರು ಮುಸಲ್ಮಾನ ನಾಯಕರು ಅಲ್ಲಲ್ಲ ನೋಡಿ ವ್ಯವಸ್ಥಿತ ಕೇವಲ ಇದೆಲ್ಲ. ಒಬ್ಬ ಮುಸಲ್ಮಾನರ ನಾಯಕರು ಬೆಳೆದು ಬರಬೇಕಾದ್ರೆ ಅದಕ್ಕೆ ಈ ರೀತಿಯಂತಹ ಷಡ್ಯಂತ್ರಗಳನ್ನು ಮಾಡ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಪ್ರಶ್ನೆ ಸರಿಗಿದೆ. ಯಾಕೆ ಡಿ ಕೆ ಶಿವಕುಮಾರ್ ಮಾತಾಡ್ತಿಲ್ಲ ಅಂತ ಕೇಳ್ತೀರ ಅಲ್ವಾ? ಡಿ ಕೆ ಶಿವಕುಮಾರ್ ಯಾವ ವಿಷಯದಲ್ಲಿ ಮಾತಾಡಬೇಕು ಅಂದರೆ, ಜಬ್ಬಾರ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದರ ಬಗ್ಗೆ ಮತ್ತು ಜಬ್ಬಾರ್ ಅವರನ್ನು KPCC ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನದಿಂದ ರಿಸೈನ್ ಮಾಡಿಸುವಂತೆ ಮಾಡಿದ್ದರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಬೇಕು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿರುವ ನಜೀರ್ ಅಹಮ್ಮದ್ರನ್ನು ಮುಖ್ಯಮಂತ್ರಿಗಳು ನಿಮ್ಮ ಸ್ಥಾನದಿಂದ ಬಿಡುಗಡೆ ಮಾಡಿದ್ದೀವಿ ಅಂತ ಆದೇಶ ಹೊರಡಿಸಿದ್ರು. ಸಿದ್ದರಾಮಯ್ಯನವ್ರು ಯಾಕೆ ಮಾತಾಡ್ತಿಲ್ಲ ಅಂತ ಯಾವತ್ತಾರು ಕೇಳಿದ್ರ ನೀವು? ಕೇಳ್ತಿದ್ದೀವಿ ನಾವು ಅದನ್ನೇ ಕೇಳ್ತಾ ಇರೋದು. ಯಾಕೆ ಮುಸ್ಲಿಂ ಸಮುದಾಯದ ನಾಯಕರನ್ನೇ ನೆನಪಿಸಿದ್ರಿ ಅಂತ ಅಲ್ಲ, ಅದು ನಾನು ವಿಷಯ ಹೆಸರು ಹೇಳಕ್ ಮರ್ತೋಗಿದ್ದಂತ ಮಾತ್ರ ಅಲ್ಲ. ಈ ವಿಚಾರ ಅಲ್ಲೇ ನಾನು ಹೇಳಿದ್ದು. ಯಾಕೆಂದ್ರೆ ಅವರು ನಮ್ಮ KPCC ಪ್ರೆಸಿಡೆಂಟ್ ಅಲ್ವಾ, ಅದಕ್ಕೋಸ್ಕರ ನಾನು ಹೇಳಿದ್ದು. ಅವರು ಮಾತ್ರ ಅಲ್ಲ, ಯಾಕೆ ನಮ್ಮ ಮುಸಲ್ಮಾನರ ಅವರೇ ಬಂದು ಪತ್ರಿಕಾಗೋಷ್ಠಿ ಮಾಡಿ ಈ ರೀತಿಯಲ್ಲಿ ಚರ್ಚೆ ಯಾಕೆ ಮಾಡಬೇಕಾಗಿತ್ತು? ಯಾಕೆ ಇವರು ಆ ರೀತಿ ಇಂಟರ್ನಲ್ ಇಶ್ಯೂ ಆಗಿದ್ರೆ ನಾಯಕರ ಬಂದು ಹೇಳ್ಬೋದಿತ್ತಲ್ಲ. ಇದು ನಮ್ಮ ಸಮುದಾಯದ ಒಳಗನೆ ಒಂದು ಭಿನ್ನಾಭಿಪ್ರಾಯವನ್ನು ಮಾಡಿ ಆ ರೀತಿ ಯಾಕೆಂದ್ರೆ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಮುಸಲ್ಮಾನ ಸಮುದಾಯ ಈಗ ನೀವು ಹೇಳಿದಿ, ಯಾಕೆ ನೀವು ಖಾಲಿ ಟಿಕೆಟ್ ಕೇಳಿದಿ ನೋಡಿ ಅಜಿತ್ ಅವರೇ, ಪೊಲಿಟಿಕಲ್ ಎಂಪವರ್ಮೆಂಟ್ ಇಲ್ಲದಿದ್ದರೆ ನಮ್ಮ ಒಂದು ಸಮುದಾಯ ಬೆಳವಣಿಗೆ ಮಾಡೋಕ್ಕಾಗಲ್ಲ. ನಾವು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ನಿಮಗೆ ನೋಡಿ ಎಷ್ಟೊಂದು ಸಾಚಾ ರಿಪೋರ್ಟ್ ನೋಡಿದ್ರಿ ಅಜಿತ್ ಅವರೇ, ಏನು ಇಂಪ್ಲಿಮೆಂಟೇಷನ್ ಮಾಡಿದೆ, ಏನೆಲ್ಲ ನಮ್ಮಲ್ಲಿ ಡೆವಲಪ್ಮೆಂಟ್ ಬಂದಿದೆ. ಈಗ ನಾವು ಕರ್ನಾಟಕದ 1 ಕೋಟಿ ಮುಸಲ್ಮಾನರಿದ್ದೀವಿ, ಏನೆಲ್ಲ ನಮಗೆ ಎಷ್ಟೆಲ್ಲ ತೊಂದರೆಗಳಾಗಿದೆ. ಅಲ್ಪಸಂಖ್ಯಾತರು ಅಂತಾರೆ. ಅಲ್ಲ ಸರ್, ಇದ್ರು ಅಲ್ಲಿ ನೋಡಿ ಅಲ್ಪಸಂಖ್ಯಾತ ಕೇಳಿಲ್ಲಿ ಅದಕ್ಕಿರುವಂಥ ನೀವು ಬ್ಯಾಕ್ವರ್ಡ್ ಅಲ್ಲಿ ಇದ್ದೀವಿ ನಾವು. ಅದಕ್ಕೆ ಒಂದು ಡೆವಲಪ್ಮೆಂಟ್ ಮಾಡುವಂತಹ ಒಂದು ಸಾಮಾಜಿಕ ನ್ಯಾಯ ಇವರು ಮಾಡಬಾರ್ದಾ? ಅದೇ ನಾವು ಕೇಳ್ತಾ ಇರೋದು. ಯಾಕೆ ಇಷ್ಟೊಂದು ಗಟ್ಟಿಯಾಗಿ ನಿಮ್ಮ ಜೊತೆ ನಿಂತ್ಕೊಂಡಿದ್ದೀವಿ, ನಿಮ್ಮೆಲ್ಲ ರೀತಿಯ ನಮ್ಮ ಸಪೋರ್ಟ್ ಇದೆ. ಈಗ ತೊಂದರೆ ನಮಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಈಗ ಇನ್ನೂ ಕೂಡ ನಮ್ಮೊಂದಿಗೆ ಸಮಯ ಇದೆ. ನಾವು ನಮ್ಮ ಮುಸಲ್ಮಾನ ಸಮುದಾಯ ಉಲಮಾಗಳು ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಆಗಿದೆ ಎಲ್ಲ ವಿಷಯದಲ್ಲೂ. ನಮ್ಮೊಂದಿಗೆ ಏನು ಮಾಡ್ತೀರಿ, ನಮ್ಮ ಪ್ಲಾನ್ ಇದೆ, ನೀವೆಲ್ಲ ವೈಟ್ ಆ್ಯಂಡ್ ವಾಚ್. ನಮ್ಮೊಂದಿಗೆ ಈಗ ಕೇವಲ 2028 ಎಲೆಕ್ಷನ್ ಮಾತ್ರಕ್ಕಲ್ಲ ನಾವು ನೋಡ್ತಾ ಇದ್ದೀವಿ, GB ಎಲೆಕ್ಷನ್ ಬರ್ತಾ ಇದೆ, ಲೋಕಲ್ ಬಾಡಿ ಬರ್ತಾ ಇದೆ. ನಮ್ಮ ಬೇಕಾದಂತಹ ರೀತಿಯಲ್ಲಿ ನಮಗೆ ಇರುವಂತಹ ನ್ಯಾಯ ಸಿಗದಿದ್ದರೆ ಅದಕ್ಕೆ ಏನೆಲ್ಲ ಬೇಕು ಎಲ್ಲ ನೋಡಿ ನಾನು ಮೊದಲೇ ಹೇಳಿದೆ. ಸಾಮಾಜಿಕವಾಗಿ ನಮಗೆ ನ್ಯಾಯ ಸಿಗದಿದ್ದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮಗೆ ಓಪನ್ ಟು ಆಫರ್. ನಾವೇನು ಮಾಡ್ತೀವಿ ಅಂದರೆ ಯಾರೆಲ್ಲ ಏನೆಲ್ಲ ನಮ್ಮೊಂದಿಗೆ ಯಾರೆಲ್ಲ ನಮ್ಮ ಸಮುದಾಯಕ್ಕೆ ಬೇಕು, ಯಾರೆಲ್ಲ ಅದಕ್ಕೆ ಬೇಕಾಗಿ ಅವರು ನಮ್ಮೊಂದಿಗೆ ಇರ್ತಾರೋ ಅವರಿಗೆ ಸಹಕಾರ ಮಾಡಲು ನಾವು ರೆಡಿಯಾಗಿದ್ದೀವಿ. ಮಾತಾಡ್ತೀವಿ, ಎಲ್ಲರೂ ಕೂಡ ಮಾತಾಡ್ತೀವಿ, ಎಲ್ಲ ಡಿಸ್ಕಷನ್ ನಡೀತಾ ಇದೆ. ವೈಟ್ ಆ್ಯಂಡ್ ವಾಚ್. ಅನ್ವರ್ ಅವರೇ, ಪಾಲಿಟಿಕ್ಸು ಇದು ಕೆಮಿಸ್ಟ್ರಿನೂ ಹೌದು, ಮ್ಯಾಥಮೆಟಿಕ್ಸು ಹೌದು. ನೀವು ಬೇರೆ ಆಪ್ಷನ್ ಹುಡುಕಿಕೊಂಡು ಹೋದರೆ, ನೀವು ಕಾಂಗ್ರೆಸ್ಸಿಗೆ ಕೈ ಕೊಟ್ಟರೆ BJP ಗೆಲ್ಲೋದಕ್ಕೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನೀವು 2023 ಒಂದು ಸ್ಟೇಟ್ಮೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಅಲ್ಲಿ ಅವರು ಹೇಳಿದಂಥ ಒಂದು ಮಾತಿದು, ಮೋದಿಯವರು ನಮ್ಮೊಂದಿಗೆ ಹೇಳಿದರು, ಈ ಎಲೆಕ್ಷನ್ನಲ್ಲಿ ಮುಸಲ್ಮಾನರ ಒಂದು ವಿಶ್ವಾಸಕ್ಕೆ ನೀವು ತಗೊಳ್ಬೇಕು ಅಂತ ಮೋದಿಯವರು ನಮಗೆ ಹೇಳಿದರು ಅಂತ ಹೇಳಿದರು ಅಲ್ವಾ? ಹೌದು. ನಾನು ಅದೇ ಹೇಳ್ತಾ ಇರೋದು, ನಮ್ಮ ಸಾಮಾಜಿಕ ನ್ಯಾಯವಾಗಿ ಯಾರೆಲ್ಲ ನಮಗೆ ಸಹಕರಿಸ್ತಾರ ಅವರೆಲ್ಲರೂ ಕೂಡ ನಮಗೆ ಓಪನ್ ಇದ್ದೀವಿ. ಇನ್ನೂ ಕೂಡ ಸಮಯ ಇದೆ, ವೈಟ್ ಆ್ಯಂಡ್ ವಾಚ್. ಅಂದರೆ ಮೋದಿಯವರು ಸಹಕರಿಸಬೇಕು ಅಂತ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಬಾಬ್ರಿ ಮಸೀದಿ ಬೀಳಿಸಿದವರ ಪಕ್ಷವನ್ನು ಬೆಂಬಲಿಸೋದಕ್ಕೆ ನಾವು ತಯಾರಲ್ಲ. ಅದು ಎಲ್ಲದರಲ್ಲಿ ನೋಡಿ ಸರ್, ಬಾಬಾ ಮಸೀದಿ ಓಪನ್ ಮಾಡೋಕ್ಕೆ ಅನುಕೂಲ ಕೊಟ್ಟಂತಾರೆ ಯಾರು? ಎಲ್ಲ ಮಾತಾಡೋಕ್ಕೆ ಎಲ್ಲ ಓಪನ್. ಅದಕ್ಕೆ ನಾನು ಕಾಂಗ್ರೆಸ್ ವಿರುದ್ಧವಾಗಿ ಮಾತ್ರ ಅಲ್ಲ ಮಾತಾಡೋಕ್ಕೆ ಹೇಳ್ತಾ ಇರೋದು, ಇಲ್ಲಿ ವಿರುದ್ಧವಾಗಿ ಮಾತಾಡೋಕ್ಕೂ ಬಂದಿಲ್ಲ. ಕಾಂಗ್ರೆಸ್ಸೊಂದಿಗೆ ನಮಗೆ ಇನ್ನೂ ನಂಬಿಕೆ ಇದೆ. ಅವರಾದಂತಹ ತೊಂದರೆಗಳನ್ನು ಸರಿಪಡಿಸಿ ಅಂತ ಮಾತ್ರ ಅಲ್ಲದೆ, ನಾವು ಈಗ ಕಾಂಗ್ರೆಸ್ಸನ್ನು ಬಿಟ್ಟು ಯಾರು ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಡಿ, ನಾವು ನೀವು ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿತ್ತು ನಾವು ಎಲ್ಲೂ ಕೂಡ ನಾವು ಇರೋದಿಲ್ಲ.
ತೊಂದರೆ ಆಗಿದೆ, ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ನಾವು ಏನು ಹೇಳಲ್ವಾ, ನೀವು ತೊಂದರೆ ಆಗಿದೆ ಸರಿ ಮಾಡಿ, ಇಲ್ಲಿದ್ರೆ ಏನು ಮಾಡಬೇಕು ನಾವು ಮಾಡ್ತೀವಿ. ಅದೇ ರೀತಿ ಕಾಂಗ್ರೆಸ್ ನಾವು ಇಷ್ಟೊಂದು ಅವ್ರ ಜೊತೆಗಿದ್ದೀವಿ, ಅವರೀಗ ತೊಂದರೆ ಆಗಿದೆ ನೀವು ಸರಿಪಡಿಸಿ, ಇಲ್ಲಿದ್ರೆ ಮುಂದಿನ ಎಲೆಕ್ಷನಲ್ಲಿ ನಾವು ಏನು ಮಾಡಬೇಕು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದು ತಪ್ಪಾ? ಮುಸ್ಲಿಂ ನಾಯಕರುಗಳ ಮೇಲೆ ಕ್ರಮ ಕೈಗೊಂಡಿದ್ದಕ್ಕೆ ಉಲೇಮಾಗಳ ಆಕ್ರೋಶ. ನಾನಂದೆ ಅದು ಅವರ ಪಕ್ಷದ ಇಂಟರ್ನಲ್ ವಿಷಯ ಅಂತ. ಒಂದು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ತಮ್ಮದೇ ಪಕ್ಷವನ್ನು ಸೋಲಿಸೋದಕ್ಕೆ ಸಹಾಯ ಮಾಡಿದ್ರು ಅನ್ನೋ ಮಾಹಿತಿ ಪಕ್ಷಕ್ಕೆ ಬಂದರೆ ಏನು ಮಾಡುತ್ತೆ ಪಾರ್ಟಿ? ಶಿಸ್ತು ಕ್ರಮ ಅಂದರೆ ನೀವು ಸಮರ್ಥ ಅವರು ಬಿ ಫಾರ್ಮ್ ಸಿಗೋಕ್ಕಿಂತ ಮುಂಚಿತವಾಗಿ ಹೋಗಿ ನಾಮಪತ್ರ ರಾಜ್ಯದಲ್ಲಿ ಮೊದಲೇ ಸಲ ಆಗಿದೆ ಅಲ್ಲ ಸರ್, ಶಿಸ್ತು ಅದು ಮಾತ್ರ ಅಲ್ಲ, ಅದೇ ಇಲ್ಲ ಶಾಮನು ಶಿವಶಂಕರವರು ಓಪನ್ ಆಗಿ ಬಿ ಜೆ ಪಿಗೆ ಓಟ್ ಹಾಕಂತೇಳಿ ಏನು ಶಿಸ್ತು ಕ್ರಮ ಕೈಗೊಂಡ್ರು? ಏನಕ್ಕೆ ಶಿಸ್ತು ಕ್ರಮ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಮಾತ್ರನಾ? ಏನು ಈ ಮುಸಲ್ಮಾನರು ಈಸಿಯಾಗಿ ಸಿಕ್ಕಿದೆ ಅಂತೇಳಿ ಏನು ಬೇಕಾದರೂ ಶಿಸ್ತು ಕ್ರಮ ಮಾಡ್ಬೋದಾ? ಇನ್ನೂ ಕೂಡ ರಿಸಲ್ಟೇ ಬಂದಿಲ್ಲ. ರಿಸಲ್ಟ್ ಬರದೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದು ಅಲ್ಲಿ ಮುಸಲ್ಮಾನರ ಬಗ್ಗೆ ಆ ರೀತಿಯಾಗಿದೆ ಈ ರೀತಿ ಅಂತೇಳಿ ಇಂಟರ್ನಲ್ ಮಾಡಲಿ, ಇಂಟರ್ನಲ್ ಇದು ಮಾಡಿಬಿಟ್ಟು, ಅದೇ ನಾವು ಹೇಳ್ತಾ ಇರೋದು, ಕೇವಲ ಶಿಸ್ತು ಕ್ರಮ ಎಲ್ಲರಿಗೂ ಆಗಬೇಕಲ್ಲ, ಎಲ್ಲರಿಗೂ ಆಗಬೇಕಲ್ಲ ಸರ್ ಅಜಿತ್ ಅವರೇ, ಎಲ್ಲರಿಗೂ ಆಗಬೇಕಲ್ಲ, ಏನು ಕೇವಲ ಮುಸಲ್ಮಾನರಿಗೆ ಮಾತ್ರನಾ? ವಿರುದ್ಧವಾಗಿ ಎಷ್ಟೆಷ್ಟು ಜಾಗದಲ್ಲಿ ನೀವು ನೋಡ್ಬೋದು, ಎಷ್ಟೆಷ್ಟು ಜಾಗದಲ್ಲಿ ಕಾಂಗ್ರೆಸ್ನ ನಾಯಕರು ಸೋಲ್ಸೋಕ್ಕೆ ಏನೆಲ್ಲ ತಯಾರಿ ಮಾಡಿದ್ರು ಅಂತೆಲ್ಲ ರಿಪೋರ್ಟ್ ಹೇಳೋದೇನು, ಬೇರೆ ಕಡೆನೂ ಮಾಡಿದ್ದಾರೆ, ಇಲ್ಲಿ ನಮ್ಮವ್ರು ಮಾಡಿದ್ದಾರೆ ಬಿಡ್ರಿ ಆ ರೀತಿ ಅಂತಲ್ಲ, ಆ ರೀತಿ ಹಲವಾರು ನೋಡಿ, ಸಮರ್ಥ ಶಾಮನೂರನ್ನ ಸೋಲಿಸುವುದಕ್ಕೆ ಮುಸ್ಲಿಂ ನಾಯಕರು ಷಡ್ಯಂತ್ರ ಮಾಡಿದ್ರೆ ಏನು ದೊಡ್ಡ ತಪ್ಪು ಅಂತೀರಾ? ಆ ರೀತಿ ಅಂತಲ್ಲ, ಎಲ್ಲದೂ ಕೂಡ ಶಿಸ್ತು ಕ್ರಮ ಅಂತೇಳಿ ಮುಸಲ್ಮಾನರಿಗೆ ಮಾತ್ರ ಒಂದು ರೀತಿಯಂತಹ ನ್ಯಾಯ, ಇನ್ನೊಬ್ಬರಿಗೆ ಮಾತ್ರ ಇನ್ನೊಬ್ಬರ ರೀತಿಯ ನ್ಯಾಯ ಅಂತ ಹೇಳ್ತಾ ಇರೋದು ನಾನು. ಶಿಸ್ತು ಕ್ರಮ ಅಂದರೆ ಎಲ್ಲರ ಮೇಲೆ ತಗೊಳ್ಬೇಕಾಗಿತ್ತು ಅಲ್ವಾ? ಅದು ನಾನು ಕೇಳ್ತಾ ಇರೋದು. ಒಂದಷ್ಟು ಪ್ರಶ್ನೆ ತಗೊಳ್ಳೋಣ. ನಮಸ್ತೆ ಸರ್, ದಾಮೋದರ್ ಅಂತ. ಇದು ನನ್ನೊಂದು ಪ್ರಶ್ನೆ ಸರ್. ದೇಶದಲ್ಲಿ ಅಭಿವೃದ್ಧಿ ನೋಡ್ತೀರಾ, ನಿಮ್ಮ ಸಮುದಾಯದ ಬೇರೆ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಸಮುದಾಯದ ಏನು ಅನುಕೂಲ ಇದೆ ಅದನ್ನು ಮಾತ್ರ ನೋಡ್ತೀರಾ? ಯಾವುದೇ ಸಮುದಾಯಕ್ಕೂ ಈಗ ನಮ್ಮೊಂದಿಗೆ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಎಲ್ಲ ಸಮುದಾಯ ನೋಡಿ, ಯಾವುದೇ ಸಮುದಾಯ ಪ್ರೇಮವಿಲ್ಲದ ಯಾರಾದರೂ ನಾಯಕರು ನೋಡಿದ್ದೀರಾ? ಇಲ್ಲ ತಾನೆ. ಮೊದಲು ಸಮುದಾಯನ ನೋಡ್ತೀವಿ. ಈಗ ನಾವು ಅದೇ ಹೇಳ್ತಾ ಇರೋದು, ಮೊಟ್ಟ ಮೊದಲಾಗಿ ಬಿ ಜೆ ಪಿಯನ್ನು ನಾವು ಹೊಗಳ್ತಾ ಇಲ್ಲ. ನಾನು ನೋಡಿ, ಯಾರಾದರೂ ಒಳ್ಳೇದು ಮಾಡಿದರೆ ನಾವು ಹೊಗಳೋದು, ಯಾರೂ ಆಗಲಿ ಹೊಗಳ್ಬೋದು. ಹಲವಾರು ತೊಂದರೆಗಳಿದೆ, ಅದು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದು ಈಗ ಮಾತು, ಯಾವುದೇ ಆಪ್ಷನ್ ಇಲ್ಲ ಅಂತ ಹೇಳಿದಾಗ ಅಜಿತ್ ಅವರಿಗೆ ಅದೇ ನಾನು ಹೇಳಿದ್ದು, ನಾವು ನಮ್ಮ ಸಮುದಾಯಕ್ಕೆ ಬೇಕಾದಂತಹ ಸಾಮಾಜಿಕ ನ್ಯಾಯ ಕೊಡಲು ಯಾರಾದರೂ ತಯಾರಿದ್ದರೆ ನಾವೆಲ್ಲರೊಂದಿಗೆ ಓಪನ್. ಯಾರು ಕೊಡ್ತಾರೆ ನಿಮಗೆ ಸಾಮಾಜಿಕ ನ್ಯಾಯ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಯಾರು ಸಾಮಾಜಿಕ ನ್ಯಾಯ ಕೊಡ್ತಾರೆ? ಅಜಿತ್ ಅವರ ಏನು ಕೊಡದೆ ನಾವು ಅದಕ್ಕೆ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾಯಿದ್ವಿ. ನಮ್ಮ ಉಲೇಮಾಗಳ ನೇತೃತ್ವದಲ್ಲಿ ಒಂದು ಸ್ಟ್ರಾಟಜಿಯನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ನಾವು ಎಲ್ಲರೊಂದು ಕೂಡ ಡಿಸ್ಕಷನ್ ಮಾಡ್ತಾ ಇದ್ದು, ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾನು ಅದಕ್ಕೆ ಹೇಳಿದ್ದು ಅಜಿತ್ ಅವರೇ, ವೈಟ್ ಆ್ಯಂಡ್ ವಾಚ್ 2028 ಆ ರೀತಿ ಅಂತಲ್ಲ, ಆ ರೀತಿ ಅಲ್ಲ, ಬ್ಲಾಕ್ ಮೇಲ್ ಅಂತನಲ್ಲ, ಆ ರೀತಿಯನ್ನು ನೀವು ತಿಳ್ಕೊಬೋದು, ನಾವಿಲ್ಲ ಅಂತೇನು ಹೇಳಲ್ಲ. ನಾವು ಹೇಳ್ತಾ ಇರೋದು, ತೊಂದರೆ ಆಗ್ತಾ ಇದೆ, ನೀವು ಅದನ್ನು ಸರಿಪಡಿಸಿ. ಇಲ್ಲಿಂದ ನಮ್ಮ ಸಮುದಾಯಕ್ಕೆ ಹಕ್ಕಿಲ್ವಾ ಅಜಿತ್ ಅವರೇ? ನಮ್ಮ ಸಮುದಾಯಕ್ಕೆ ತೊಂದರೆ ಆಗಬೇಕಾದ್ರೆ ನಾವು ನೋಡ್ತಾ ಸುಮ್ಮನೆ ಕೂರಕ್ಕಾಗುತ್ತಾ? ಅದಕ್ಕೆ ನಾವು ಮಾತಾಡ್ತೀವಿ. ಹಕ್ಕಿಗೆ ಮಾತಾಡಬಾರ್ದು ಅಂತ ಹೇಳಿದರೆ ಓಟ್ ಹಾಕೋದು ಮಾತ್ರ ನಮ್ಮ ಜವಾಬ್ದಾರಿ, ನಾವು ಓಟ್ ಬ್ಯಾಂಕಿಂಗ್ ಮಾತ್ರ ಆಗಬೇಕಾ? ನೀವು ಸುಮ್ಮನೆ ಮಾತಾಡ್ತೀರಿ. ಎಲೆಕ್ಷನ್ ಬಂದಾಗ ಇದೇ ಕಾಂಗ್ರೆಸ್ ಲೀಡರ್ಸ್ ಬರ್ತಾರೆ, ಎಲೆಕ್ಷನ್ ಬಂದಾಗ ಇದೇ ಕಾಂಗ್ರೆಸ್ ಲೀಡರ್ಸ್ ನಿಮಗೆ ಬಂದು ಹೇಳ್ತಾರೆ, ನೀವು ನಮ್ಗೆ ಓಟ್ ಹಾಕದೇ ಇದ್ರೆ ಬಿಜೆಪಿ ಬರುತ್ತೆ ನೋಡಿ ಅಂತ. ನೀವು ಹೋಗಿ ಓಟ್ ಹಾಕ್ತೀರಿ ಅವ್ರಿಗೆ. ಅಂತಹ ಕಾಲ ಹೋಗಿದೆ, ಅಂತಹ ಕಾಲ ಅದು ಹೋಗ್ತಾ ಇದೆ. ಇಲ್ಲ, ಅದು ಯಾಕೆಂದ್ರೆ ಈಗ ನಾನು ಅರ್ಥ ಮಾಡ್ಕೊಂಡು, ಈಗ ಏನು ಹೇಳಿ, ನಮ್ಮ ಈಗ ಒಂದು ಸಮುದಾಯ ಎಜುಕೇಟೆಡ್ ಆಗಿ ಬರ್ತಾ ಇದೆ. ನಮ್ಮಲ್ಲಿ ಈಗ 10 ಲಕ್ಷಕ್ಕಿಂತ ಜಾಸ್ತಿ ಯೂತ್ ವೋಟರ್ಸ್ಗಳಿದ್ದಾರೆ. ಈಗ ಎಲ್ಲರೂ ಕೂಡ ಒಂದು ಪೊಲಿಟಿಕಲ್ ಎಂಪವರ್ಮೆಂಟ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ. ನಮ್ಮ ಎಲ್ಲ ಬೂತ್ ಲೆವೆಲ್ಲು, ನಮ್ಮ ಎಲ್ಲ ಮಸೀದಿಗಳಲ್ಲೂ, ಎಲ್ಲ ಕಡೆ ಈ ಒಂದು ಪೊಲಿಟಿಕಲ್ ಎಂಪವರ್ಮೆಂಟಿಂದ ನಮ್ಮ ಸಮುದಾಯ ಬಗ್ಗೆ ಆಗುವಂತಹ ತೊಂದರೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ದೊಡ್ಡ ಒಂದು ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವೀಗ ಕಾಂಗ್ರೆಸ್ ಪಕ್ಷದೊಂದಿಗೆ ವಿರುದ್ಧವಾಗಿ ನಾವು ನಿಲ್ತೀವಿ ಅಂತ ನಾನು ಅದು ಮಾತ್ರ ಅಂತ ಹೇಳ್ತಾ ಇಲ್ಲ. ನಮಗೆ ಇರುವಂತಹ ಸಮುದಾಯಕ್ಕೆ ಇರುವಂತಹ ಕಾಳಜಿಯನ್ನು ವ್ಯಕ್ತಪಡಿಸಿ ಒಬ್ಬ ಉಲಮಾನಾಗಿ ನಮ್ಮ ಉಲಮಾ ನೇತಾರರೊಂದಿಗೆ ಡಿಸ್ಕಷನ್ ಮಾಡಿ ಅವರು ತಂದಂತಹ ಒಂದು ತೀರ್ಮಾನವಾಗಿದೆ ಇದು. ನಮಗೆ ಇನ್ನು ನಾವು ಆ ರೀತಿ ಕೇವಲ ಒಂದು ವೋಟ್ ಬ್ಯಾಂಕ್ ಆಗಿರುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ನಿಲ್ಲಕ್ಕೆ ತಯಾರಿಲ್ಲ. ಕರ್ನಾಟಕದಲ್ಲಿ ಎರಡೇ ಪಾಸಿಬಿಲಿಟಿ ಇರೋದು. ಒಂದು ಕಾಂಗ್ರೆಸ್ ಆಳ್ವಿಕೆ ಮಾಡಬೇಕು, ಅಥವಾ ಬಿ ಜೆ ಪಿ ಇನ್ಯಾರ್ದೋ ಜೊತೆಗೆ ಸೇರ್ಕೊಂಡು ಆಳ್ವಿಕೆ ಮಾಡಬೇಕು. ಇಲ್ಲಿ ತನಕದ ಹಿಸ್ಟ್ರಿಯಲ್ಲಿ ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಎರಡು ಆಪ್ಷನ್ಗಳ ಪೈಕಿ ಮುಸ್ಲಿಂ ಸಮುದಾಯಕ್ಕೆ ಬೆಟರ್ ಆಪ್ಷನ್ ಯಾವುದು? ಅದೇ ನಾನು ಹೇಳ್ತಾ ಇರೋದು, ನಮಗೆ ಇಲ್ಲಿ ಆಳ್ವಿಕೆಗಿಂತನೂ ಇಲ್ಲಿ ನಾವು ನಾನು ಮೊದಲೇ ಹೇಳಿದೆ,
ಸಮುದಾಯಕ್ಕೆ ನಮಗೆ ಕನಿಷ್ಠವಾಗಿ ಒಂದು 30 MLAಗಳು ಬರುವಂತಹ ಒಂದು ವ್ಯವಸ್ಥಿತ ನಾವು ಕಾಂಗ್ರೆಸ್ ಮನಸ್ಸು ಮಾಡಲ್ಲ. ಈಗ ನಾನು ಹೇಳ್ತೆ ಯಾಕೆಂದರೆ ನಾವು ಒಂದು ಆ ಸಮುದಾಯಕ್ಕೆ ಕಾಂಗ್ರೆಸ್ಸಿಗೆ ನಾವು ಓಟನ್ನು ಹಾಕಿದ್ದೀವಿ, ಅವರು ನಮಗೆ ಬೇಕಾದಂಥ ವ್ಯವಸ್ಥೆಯನ್ನು ನ್ಯಾಯವನ್ನು ಕೊಡಲಿ. ಅದೇ ನಾನು ಹೇಳ್ತಾ ಇರೋದು. ಮೊಟ್ಟ ಮೊದಲಾಗಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮಾತ್ರ ಈಗ ನಾವು BJPಯನ್ನು ಹೊಗಳ್ತಿದ್ದೀವಿ, ಅವರನ್ನು ಹೇಳ್ತಾ ಇಲ್ಲ. ವಿ ಆರ್ ಓಪನ್. ನಾವು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿರುವಂತಹ ನಮ್ಮ ಇಂಟರ್ನಲ್ ಅವ್ರು ಏನು ಹೇಳಿದ್ರು, ನಾವು ಎಚ್ಚರಿಕೆ ಅಂತ ನಾವು ತಿಳ್ಕೊಳ್ಳಿ, ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ನಾವು ಅದೇ ರೀತಿ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲಲ್ವಾ? ನಾವೀಗ ಹೇಳ್ತಾ ಇದ್ದೀವಿ. ಇಲ್ಲದಿದ್ದರೆ ನಾವು ಯಾವ್ಯಾವ ಏಕೆಂದರೆ ಕನಿಷ್ಠವಾಗಿ ಒಂದು 40 ಸೀಟುಗಳಲ್ಲಿ ಮುಸಲ್ಮಾನರು ತುಂಬ ಕಿಂಗ್ ಮೇಕರ್ ಆಗ್ತಾರೆ. 40 ಸೀಟುಗಳಲ್ಲಿ ಅವರು ಮುಸಲ್ಮಾನರು ಓಟು ಅಲ್ಲಿ ಅತ್ಯವಶ್ಯಕವಾಗಿದೆ. ಅಲ್ಲಿ ನಾವು ಏನೆಲ್ಲ ಮಾಡೋಕ್ಕೆ ಸಾಧ್ಯವೋ ಅದೆಲ್ಲವೂ ಕೂಡ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ವಿ ಆರ್ ಆಲ್ಸೋ ಲರ್ನ್ ಹೌ ಟು ಡೂ ಎ ಪಾಲಿಟಿಕ್ಸ್. BJP ಅವರು ಒಂದು ಮಾತು ಹೇಳ್ತಾರೆ, ಮುಸ್ಲಿಂ ಜನಸಂಖ್ಯೆ 25%ಗಿಂತ ಜಾಸ್ತಿ ಆಗಿಬಿಟ್ರೆ ಅಲ್ಲಿ ಖಲ್ಬಲಿ ಶುರುವಾಗತ್ತೆ ಅಂತ. ದಾವಣಗೆರೆ ದಕ್ಷಿಣದಲ್ಲಿ ಅದು ನಿಜ ಮಾಡಿ ತೋರಿಸ್ತಾ ಇದ್ದೀರಿ ನೀವು. 25% ದಾಟಿಬಿಟ್ರೆ ಶುರುವಾಗತ್ತೆ ಅಂತ. ಅಧಿಕಾರ ಬೇಕು, ನಮ್ಮ ಕೈಗೆ ಬರಬೇಕು ಅಂತ. ಅಲ್ಲ ಸರ್, ದಾವಣಗೆರೆ ದಕ್ಷಿಣದಲ್ಲಿ ಹಿಂಗಾಗಿದೆ, ಕರ್ನಾಟಕ ತುಂಬ ಆದರೆ ಏನಾಗುತ್ತೆ? ಅಜಿತ್ ಅವರೇ, ನಾನೊಂದು ಮಾತು ಕೇಳಲ್ಲ. ಈಗ ದಾವಣಗೆರೆಯಲ್ಲಿ ಫಾರ್ ಎಕ್ಸಾಂಪಲ್, ಈಗ ಒಂದೇ ಮನೆಯಲ್ಲಿ ಒಬ್ಬ ಮಿನಿಸ್ಟರ್ ಇದ್ದಾರೆ, ಒಂದು ಮನೆಯಲ್ಲಿ MP ಇದ್ದಾರೆ, ಮತ್ತೆ ಅದೇ ಮನೆಗೆ ಒಂದು MLAನೂ ಹೋಗಬೇಕಂತ ನೀವು ಚಿಂತಿಸಿದರೆ, ಯಾಕೆ ಮುಸ್ಲಿಮರು ಇಷ್ಟೊಂದು ಓಟ್ ಇರಬೇಕಾದ್ರೆ ಅವ್ರು ಕೇಳೋದು ತಪ್ಪೇನಿದೆ? ಏನು ತಪ್ಪಿದೆ ಹೇಳಿ? ಮೊದಲೇ ನಾವು ಸಾಮಾಜಿಕವಾಗಿ ಹಿಂದುಳಿದಲ್ಲಿದ್ದೀವಿ. ಅದು ಅಲ್ಲದೆ ನಮ್ಮ ಪಾಪ್ಯುಲೇಷನ್ ಇರುವಂಥ ಜಾಗದಲ್ಲಿ ನಾವು ಕೇಳ್ದೇನೆ ಬೇರೆ ಜಾಗದಲ್ಲಿ ಕೇಳೋಕ್ಕಾಗುತ್ತಾ? ಅದು ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. OBCಯಲ್ಲಿ ನೀವು ನೋಡಿದರೆ ನಮಗೆ ಅರೌಂಡ್ 60% ವೋಟರ್ಸ್ ನಮಗೆ ಸಿಗ್ಬೋದು ಟೋಟಲ್ ವೋಟಿಂದ. OBCಯಲ್ಲಿ ನಾವು ಅಲ್ಪಸಂಖ್ಯಾತರು ಹಿಂದುಳಿದ ನೋಡಿದರೆ ನಮ್ಮ ಓಟಿನಲ್ಲಿ 60% ಕಾಂಗ್ರೆಸ್. ಈಗ ನೋಡಿ, ಈ ಬೇರೊಂದು ಕ್ಯಾಂಡಿಡೇಟ್ ಇದ್ದಾಗ ಮುಸಲ್ಮಾನವ್ರಿಗೆ ಓಟ್ ಹಾಕಲ್ವಾ? ಅದೇ ರೀತಿ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ, ಕಾಂಗ್ರೆಸ್ಸಲ್ಲಿ ಲಿಂಗಾಯತ ಸಮುದಾಯ ನಾಯಕರಿಲ್ವಾ? ಕಾಂಗ್ರೆಸ್ನಲ್ಲಿ ಒಕ್ಕಲಿಗರ ನಾಯಕರಿಲ್ವಾ? ಅವ್ರು ಯಾಕೆ ಮುಸಲ್ಮಾನ? ಅದೇ ರೀತಿ ನಾವು ನೋಡಿ, ಯಾರೇ ಕ್ಯಾಂಡಿಡೇಟ್ ಆಗಿದ್ರು ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಅದು ಲಿಂಗಾಯತ ಆಗಿರಲಿ ಯಾವುದೇ ಕಮ್ಯುನಿಟಿ ಆಗಿರಲಿ, ನಾವು ಓಟ್ ಹಾಕಲ್ವಾ? ಅದೇ ರೀತಿ ಒಬ್ಬ ಮುಸಲ್ಮಾನ ಕಮಿಟಿಯಿಂದ ನಿಂತರೆ ನಮ್ಮ ಓಟಿಂದ ಮಾತ್ರ ಗೆಲ್ಲಬೇಕಂತ ಯಾವುದಾದ್ರೂ ರೂಲ್ಸ್ ಇದೆಯಾ? ಲಿಂಗಾಯತ ಕಮಿಟಿ ಎಷ್ಟು ಓಟಿದೆ ಅಲ್ಲಿ ಸರ್? ಎಷ್ಟು ಓಟಿದೆ ದಾವಣಗೆರೆಯಲ್ಲಿ? ಎಷ್ಟಿದೆ ಹೇಳಿ? 45-50 ಸಾವಿರ ಇರಬೇಕು. ನಮ್ಗಿಂತ ಕಮ್ಮಿ ಇದೆಯಲ್ವಾ? ಯಾಕೆ ಲಿಂಗಾಯತ ಕಮ್ಮಿ? ಅಲ್ರಿ, ನಾ ಹಿಂದೂ ಓಟು ಅಂತ ಹೇಳ್ತಾ ಇದ್ದೀನಿ. ಅದೇ ಸರ್, ಲಿಂಗಾಯತ ಓಟು, ದಲಿತ ಓಟು, OBC ಓಟು, ಕುರುಬ ಓಟು ಅಂತೀರಿ. ಅಲ್ಲ ಸರ್, ಕಮ್ಯುನಿಟಿ ಬೇಸ್ ಆಗೇ ಕೊಡ್ತಾ ಇರೋದು. ನಾನು ನಿಮ್ಮನ್ನ ಕೇಳ್ತೀನಪ್ಪ, ಕಾಸ್ಟ್ ವೈಸೇ ವೋಟಿಂಗ್ ಏನ್ ಆಗ್ತಾ ಇರೋದು? ಇದೇ ಪಾಲಿಟಿಕ್ಸ್ ನಡ್ಕೊಂಡು ಬಂದಿರೋದು. ಅದೇ ನಾನು ಇದೇ ಪಾಲಿಟಿಕ್ಸ್ ನಡ್ಕೊಂಡು ಬಂದಿರೋದು. ಮುಸ್ಲಿಂ ಓಟ್ ಎಷ್ಟಿದೆ ಅನ್ನೋ ಪ್ರಶ್ನೆಗೆ ನೀವು 75 ಸಾವಿರ ಅಂತೀರಿ. ನಾನು ನಿಮ್ಮನ್ನ ಕೇಳ್ತೀನಿ, ಸುನ್ನಿ ಓಟ್ ಎಷ್ಟಿದೆ, ಶಿಯಾ ಓಟ್ ಎಷ್ಟಿದೆ, ಅಹ್ಲೆ ಹದೀಸ್ ಎಷ್ಟಿದೆ, ಬರೇಲ್ವಿ ಎಷ್ಟಿದೆ ಅಲ್ಲಿ? ಅದೆಲ್ಲ ಕ್ಯಾಸ್ಟ್ಗಳಲ್ಲ. ಮತ್ತೇನದು? ನಾನು ಹೇಳಿದೆ ನೋಡಿ, ಅದೇನು ಅಲ್ಲಲ್ರಿ, ನಾನು ನಿಮ್ಮನ್ನು ಕೇಳ್ತಾ ಇರೋದು. ಹಾಗೆ ಆರಂಭದಿಂದನೂ ಹೇಳ್ತಾ ಇದ್ರಿ 35% ಮುಸ್ಲಿಂ ಓಟ್ ಅಂದ್ರೆ 65% ಹಿಂದೂ ಓಟಪ್ಪ ಅಲ್ಲಿ. ನೀವ್ಯಾಕೆ ಹಿಂದೂ ಓಟ್ಗಳನ್ನು ಲಿಂಗಾಯತ ಓಟು, ಕುರುಬ ಓಟು, ದಲಿತ ಓಟು, SC ಓಟು, ST ಓಟು ಅಂತೀರಿ? ಇದು ಲಿಂಗಾಯತ ಕಮ್ಯುನಿಟಿಗೆ ಅಲ್ಲಿ ಕೊಡಬೇಕಂತ ಏನಕ್ಕೆ? ಹಿಂದೂ ಒಬ್ರಿಗೆ ಕೊಟ್ಟಿದ್ದಾರೆ ಅಂತೀನಿ ನಾನು. ಅದು ಯಾಕೆ ಬೇಕು? SC ಕೊಡ್ಬೋದಿತ್ತಲ್ಲ, ಏನಕ್ಕೆ ಕೊಟ್ಟಿಲ್ಲ? ಅಲ್ರಿ, ಏನಕ್ಕೆ ಕೊಟ್ಟಿಲ್ಲ? ಅಲ್ಲ, ಕೊಡ್ಬೋದಿತ್ತಲ್ವಾ? ನೀವು ಸುನ್ನಿಗೆ ಹಂಗಲ್ಲ. ಓಕೆ, ಹೋಗ್ಬಿಡಿ, ಹಾಗಾದ್ರೆ ಮುಸಲ್ಮಾನ್ ನೀವೇನೇ ಒಂದು ಪಕ್ಕ ಗಡಿ, ಯಾಕೆ ಅಲ್ಲಿ ಲಿಂಗಾಯತಿಗೆ ಕೊಡಬೇಕು? ಅಲ್ಲಿ SC STಗಳಿಲ್ವಾ? ಕೊಡೋಕ್ಕಾಗಿಲ್ಲ. ಆ ಟಾಪಿಕ್ ಜಂಪ್ ಆಗೋದಕ್ಕಿಂತ ಮುಂಚೆ ತಾವೊಂದು ಮಾತು ಹೇಳಿದ್ರಿ, ಒಂದು ಕ್ಷೇತ್ರ ಒಂದೇ ಕುಟುಂಬದ ಕೈಯಲ್ಲಿ ಯಾಕಿರ್ಬೇಕು ಅಂತ. ಶಾಮ್ನವ್ರ ಕುಟುಂಬದ ಕೈಯಲ್ಲೇ ಒಂದು ಕ್ಷೇತ್ರ ಯಾಕಿರ್ಬೇಕು? ಅವರ ಮನೆಯಲ್ಲೇ ಮಿನಿಸ್ಟರು, ಅವ್ರ ಮನೆಯಲ್ಲೇ MP, ಅವ್ರ ಮನೆಯಲ್ಲೇ MLA ಆಗ್ಬೇಕಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದೀರಿ. 40-50 ವರ್ಷ ದುಡ್ದ ಕಾರ್ಯಕರ್ತೆಗೆ ಬೆಲೆನೇ ಇಲ್ವಾ ಸರ್? ಹೌದು ಸರ್. ಮತ್ತೆ ಅಲ್ಲ, ಅಲ್ಲಿ ಜಮ್ಮು ಕಾಶ್ಮೀರ ಅನ್ನೋ ರಾಜ್ಯದಲ್ಲಿ 2 ಮುಸ್ಲಿಂ ಕುಟುಂಬಗಳು ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇಲ್ಲಿ ತನಕ ಆಳ್ಕೊಂಬರ್ತಾ ಇದ್ದಾವೆ. ಅಲ್ಲಿ ಉಳಿದವ್ರ ಕಥೆ ಏನಾಗಿರ್ಬೋದು? ಅಲ್ಲ, ಅಲ್ಲಿ ಬೇರೆ ಹೋರಾಟ ಮಾಡಲಿ, ನಾವನ್ನೇ ಹೇಳ್ತಾ ಇಲ್ಲ. ನಾವಿಲ್ಲಿ ಹೇಳ್ತೀವಿ, ನಮ್ಮ ಕರ್ನಾಟಕದ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಯಾಕೆಂದರೆ ಕಾಂಗ್ರೆಸ್ಸಿಗೆ ಬೇಕಾಗಿ ಅಲ್ಲಿ ಹಲವಾರು 40-50 ವರ್ಷಗಳಿಂದ ಸೈಫುಲ್ಲಾ ಸಾಬ್ ಸಹಿತ ಹಲವಾರು ನಾಯಕರಿದ್ದಾರೆ. 50 ವರ್ಷದಿಂದ ಕಾಂಗ್ರೆಸ್ಸಿಗೆ ಬೇಕಾಗಿ ದುಡಿತಾ ಇದ್ದಾರೆ ಸರ್. ಅಜಿತ್ ಅವರೇ, ಅವರಿಗೊಂದು ಬೆಲೆನೂ ಇಲ್ವಾ? ಯಾಕೆ ಅವರಿಗೆ ಬೇಕಾಗಿ ಒಂದು ಕಾಂಗ್ರೆಸ್ಸಿಂದ ಒಂದು ಏನು ಕೊಡೋಕ್ಕಾಗಿದೆ? ಏನಕ್ಕೆ 50 ವರ್ಷದಿಂದ ಏನು ಒಂದು ಏನು ಎಕ್ಸ್ಪೀರಿಯನ್ಸ್ ಇಲ್ಲದೆ 25 ವರ್ಷದ ಯುವಕನನ್ನು ತಂದು ಕೊಡಬೇಕು ಅವಶ್ಯಕತೆ ಏನಕ್ಕಿತ್ತು? ಕಾಂಗ್ರೆಸ್ನಲ್ಲಿ 40-50 ವರ್ಷದಿಂದ ದುಡಿತಾ ಇರೋರು ಬೇರೆ ಯಾರೂ ಇರಲಿಲ್ವಾ? ಜಬ್ಬಾರ್ ಅವ್ರನ್ನ MLC ಮಾಡಿತು. 40-50 ವರ್ಷದಿಂದ ದುಡಿತಾ ಇರೋರು ಬೇರೆ ಯಾರೂ ಇರಲಿಲ್ವಾ? ಎಷ್ಟು ಅಲ್ಲ ನಾವು ಹೇಳ್ತಾ ಇರೋದು. ನಜೀರ್ ಅಹಮದ್, ನಾನು ಅದಕ್ಕೆ ಕೇಳ್ತಾ ಅಜಿತ್ ಅವರೇ, ನಜೀರ್ ಅಹಮದ್ ಲೆವೆಲ್ ಎಷ್ಟು ಕೊಟ್ಟಿದ್ದೀರಾ ಅಂತ ಅನ್ನುವಂತಹ ಕ್ವಶನ್ ಆಗಿದೆ. ಒಂದು ಸಮುದಾಯವನ್ನು ಪ್ರತಿನಿಧಿಸಬೇಕಾದ್ರೆ
ಅಲ್ಲಿ ಈಗ ನಾವು ಅಷ್ಟೊಂದು 92% ಓಟ್ ಹಾಕಿದ ಸಮುದಾಯಕ್ಕೆ ಎಷ್ಟು ನೀವು ಕೊಟ್ಟಿದ್ದೀರಾ, ಅದು ಇನ್ನೂ ಕೊಡಿ, ಸಾಕಾಗಿಲ್ಲ, ನಮಗೆ ಇನ್ನೂ ಸಾಮಾಜಿಕ ನ್ಯಾಯನೂ ಸಿಕ್ಕಿಲ್ಲ ಅನ್ನುವಂಥ ಕ್ವಶನ್ ಆಗಿದೆ. ನಾವು ನಮ್ಮ ಉಲಮಾಗಳು, ನಮ್ಮ ನಾಯಕರು, ನಮ್ಮ ಎಲ್ಲರೂ ಕೂಡ ಮುಸಲ್ಮಾನ ಒಕ್ಕೊಳಲಿಂದ ನಾವು ಕೇಳ್ತಾ ಇರೋದು. ಒಕ್ಕೊರಲಿನಿಂದ ನೀವು ಕೇಳಿದ್ರಿ, ಅವ್ರು ಕೊಡಲಿಲ್ಲ. ಸಾದಿಕ್ ಪೈಲ್ವಾನ್ ಅನ್ನುವಂಥವ್ರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಅವ್ರು ಯಾಕೆ ಕಾಂಪ್ರಮೈಸ್ ಆದರು? ಕಾಂಗ್ರೆಸ್ಸಿನ ಮಾತನ್ನು ಅವರ ನಾಯಕರೊಂದಿಗೆ ಮಾತುಕತೆ ಮಾಡಿಬಿಟ್ಟು ಒಳ್ಳೆ ಪ್ರಾತಿನಿಧ್ಯ ಕೊಡ್ತೀವಿ ಅನ್ನುವ ರೀತಿಯಲ್ಲಿ ಇದ್ದು, ಆದರೂ ಕೂಡ ನಾವು ಅದು ಹೇಳ್ತಾ ಇರೋದು ಓಕೆ, ಆ ರೀತಿಯ ಮಾತಾಡಿ ನಾವು ಇನ್ನೂ ಕೂಡ ನಾವು ಹೇಳ್ತಾ ಇರೋದು ಈಗ ಇದು ದಾವಣಗೆರೆ ಇಶ್ಯೂ ಕೇವಲ ಆ ಒಂದು ಬೈ ಎಲೆಕ್ಷನ್ಗೆ ಮಾತ್ರ ಸೀಮಿತವಾದದ್ದಲ್ಲ. ಮುಂದಿನ ಎಲೆಕ್ಷನಲ್ಲೂ ಕೂಡ ನಮ್ಮ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಕಾಂಗ್ರೆಸ್ ಅದಕ್ಕೆ ನಾನು ಕೇಳ್ತಾ ಇರೋದು. ನಮ್ಮ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ಪ್ಲಾನ್ ಆಫ್ ಆಕ್ಷನ್ ನಡೀತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಗೆ ಸಹಿತ ನಾವೆಲ್ಲರೂ ಕೂಡ ನಮಗೆ ಸಮುದಾಯಕ್ಕೆ ಬೇಕಾಗಿ ನಾವು ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೀವಿ. ಉಲಮಾಗಳ ನೇತೃತ್ವದಲ್ಲಿ ನಡೀತಾ ಇದೆ ಈ ಹೋರಾಟ. ಬಿಜೆಪಿಯನ್ನು ಗೆಲ್ಲಿಸಿದ್ರೂ ಪರವಾಗಿಲ್ಲ, ಆ ರೀತಿ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಅವರು ಸರಿ ಮಾಡಿ ನಮಗೆ ಅವರೇ ನ್ಯಾಯ ಕೊಟ್ಟರೆ ನಾವು ಕಾಂಗ್ರೆಸ್ ಜೊತೆ ಇರ್ತೀವಿ, ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇದನ್ನ ಎಚ್ಚರಿಕೆ ಅನ್ಕೋಬೇಕಾ, ಧಮಕಿ ಅನ್ಕೋಬೇಕಾ, ಬ್ಲ್ಯಾಕ್ ಮೇಲ್ ಅನ್ಕೋಬೇಕಾ? ಏನು ಬೇಕಾದರೂ ತಿಳ್ಕೊಬೋದು, ನಾವೇನು ಹೇಳ್ತಾ ಇಲ್ಲ, ಏನು ಬೇಕಾದರೂ ತಿಳ್ಕೊಳ್ಳಿ. ಆದರೆ ನಮ್ಮ ಸಮುದಾಯ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಆದಂಥ ಒಂದು ಪಿಕ್ಚರ್ ಇದೆ, ನಮ್ಮ ಕ್ಲಿಯರ್ ಕಟ್ ಆದಂಥ ಒಂದು ನಮಗೆ ಮ್ಯಾಪ್, ರೂಟ್ ಮ್ಯಾಪ್ ಇದೆ. ನಾವು ಕ್ಲಿಯರ್ ಕಟ್ ಆಗಿ ನಮಗೆ ಪೊಲಿಟಿಕಲ್ ಎಂಪವರ್ಮೆಂಟ್ ಅತ್ಯವಶ್ಯ ಅತ್ಯವಶ್ಯ ಅತ್ಯವಶ್ಯ. ಇಷ್ಟು ವರ್ಷಗಳ ಕಾಲ ನಾವು ಈ ರೀತಿಯಾಗಿ ಅಂತಹ ಪೊಲಿಟಿಕ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಅದು ನಡೆಯಲ್ಲ. ನಮ್ಮಲ್ಲೂ ಕೂಡ ಎಜುಕೇಟೆಡ್ಗಳಿದ್ದಾರೆ, ಎಜುಕೇಷನ್ ಎಂಪವರ್ಮೆಂಟ್, ಯೂತ್ ಎಂಪವರ್ಮೆಂಟ್ ಕೂಡ ಆಗ್ತಾ ಇದೆ. ಇದೆಲ್ಲವನ್ನೂ ಕೂಡ ಮಾಡಿ ನಮ್ಮ ಮುಸಲ್ಮಾನ ಸಮುದಾಯ ಈಗ ಒಗ್ಗಟ್ಟಾಗಿ ಒಂದೇ ರೀತಿಯಲ್ಲಿ ನಮಗಿರುವಂತಹ ಸಮುದಾಯದಕ್ಕಿರುವಂತಹ ಸಮಸ್ಯೆಗಳಿಗೆ ಪರಿಹಾರವಾಗಿ ಏನೆಲ್ಲ ಮಾಡಬೇಕು ಅದು ನಮ್ಮ ಸಮುದಾಯದ ಪರವಾಗಿ ನಾವೆಲ್ಲ ಕೂಡ ಉಲಮಾಗಳ ನೇತೃತ್ವದಲ್ಲಿ ಮಾಡಲು ತಯಾರಾಗಿದ್ದೀವಿ. ಇದಾಗಿದೆ ನಮ್ಮ ಕ್ಲಿಯರ್ ಕಟ್ ಪಿಕ್ಚರ್, ಕ್ಲಿಯರ್ ಕಟ್ ಬ್ಲೂ ಪ್ರಿಂಟ್. ಓಕೆ, ಇನ್ನೊಂದಷ್ಟು ಪ್ರಶ್ನೆ ತಗೋತೀನಿ. ನನ್ನ ಹೆಸರು ಮೊಹಮ್ಮದ್ ಅಶ್ಫಾಕ್ ಅಂತ, ಗಾಂಧಿನಗರ ವಿಧಾನಸಭಾ ಮತಕ್ಷೇತ್ರದಿಂದ. ಉಲ್ಮಾಯೆ ಇಕ್ರಾಮ್ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ನೀವು ಪಕ್ಷಕ್ಕೆ ಸಲಹೆಗಳನ್ನು ಕೊಡಬಹುದು, ಅಂದರೆ ತಪ್ಪಾದಲ್ಲಿ ತಿದ್ದಿ ಬುದ್ಧಿ ಹೇಳಬಹುದು, ಆದರೆ ಆರೋಪ ಮಾಡೋದು ಸರಿಯಲ್ಲ. ಇನ್ನೊಂದು ಒಂದು ಕಡೆ ನೋಡಿದ್ರೆ ಸ್ವಲ್ಪ ನಮ್ಮ ಸಮುದಾಯಕ್ಕೆ ನೋವು ಆಗಿದೆ, ಅದು ನಾವು ಒಪ್ಕೋತೀವಿ. ಆದರೆ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತನೂ ಇದೆ. ಆ ಸಿದ್ಧಾಂತನ ಒಪ್ಕೊಂಡು ಇವತ್ತಿನ ದಿವಸ ಎಲ್ಲ ಕಾಂಗ್ರೆಸ್ ನಾಯಕರು ಒಪ್ಕೊಂಡು ಇವತ್ತಿನ ದಿವಸ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ತಪ್ಪಿದ್ದಲ್ಲಿ ಮಧ್ಯಪ್ರದೇಶಿಸ್ತಾರೆ, ಮುಖ್ಯಮಂತ್ರಿ ಮಧ್ಯಪ್ರದೇಶ ಇದು ಸರಿಪಡಿಸ್ತಾರೆ. ಆದರೆ ನಮ್ಮ ಮುಸಲ್ಮಾನ್ ಸಮುದಾಯ ಜೊತೆ ಕಾಂಗ್ರೆಸ್ ಇದೆ, ಸರ್ವ ಧರ್ಮ ಜೊತೆನೂ ಕಾಂಗ್ರೆಸ್ ಇದೆ. ಅದಕ್ಕೆ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ದಯಮಾಡಿ ಈ ಥರ ಎಚ್ಚರಿಕೆಯನ್ನು ಕೊಡುವಂಥದ್ದು ನಿಲ್ಲಿಸಬೇಕು. ದಯಮಾಡಿ ಈ ಥರ ಆರೋಪ ಮಾಡೋದು ಸರಿಯಲ್ಲ. ತಮ್ಮ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಯಾಕಂದರೆ ಧರ್ಮದ ಗುರುಗಳು ಅಂದರೆ ನಮಗೆ ಸರಿ ದಾರಿ ತೋರಿಸುವಂಥದ್ದು ಕೆಲಸ ತಾವು ಮಾಡ್ತಿದ್ರಿ. ಅದಕ್ಕೆ ಸಲಹೆ ಸೂಚನೆಗಳು ಕೊಡ್ಬೋದು, ಆರೋಪ ಮಾಡೋದು ಸರಿಯಲ್ಲ. ಆರೋಪ ಮಾಡಬೇಡಿ, ಎಚ್ಚರಿಕೆ ಕೊಡಬೇಡಿ ಅಂತ ತಾವು ಹೇಳ್ತಾ ಇದ್ರಿ. ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಯುವ ಸಮುದಾಯ ಇದೆ ಅಂತ ಒಬ್ಬ ಮುಸ್ಲಿಂ ಯುವಕ ಹೇಳ್ತಾ ಇದ್ದಾನೆ ಸರ್. ಅದೇ ದೊಡ್ಡ ಸಂಖ್ಯೆಯಲ್ಲಿದೆ, ನಾನು 100% ಇಲ್ಲ, ಎಲ್ಲರೂ ಕೂಡ ನಾವೇ ಒಂದು ಮಾತು ಅವ್ರು ಹೇಳ್ದ ಹಾಗೆ ಈಗ ನಾವು ಮಾಡ್ತಾ ಇರೋದು ಅದನ್ನೇ. ಏನಂತ ಹೇಳಿದರೆ ಅಲ್ಲಿ ಸಮಸ್ಯೆಗಳು ಕಾಣ್ತಾ ಇದೆ, ಸಮಸ್ಯೆಗಳು ತೊಂದರೆಗಳು ಆಗಿದೆ, ಅದನ್ನು ನಾನು ಈಗಲೂ ಅದೇ ಕಡೆ ಹೇಳಿದ್ದು. ಕಾಂಗ್ರೆಸ್ಸನ್ನು ಹೇಳ್ತಾ ಇರೋದು ನಾವು ಈಗಲೇನು ಕಾಂಗ್ರೆಸ್ ವಿರುದ್ಧವಾಗಿ ಎಲ್ಲರೂ ಕೂಡ ವಿರುದ್ಧವಾಗಿ ನೀವೆಲ್ಲ ಈಗಲಿಂದನೇ ಪ್ಲಾನ್ ಮಾಡಬೇಕಂತ ನಾನು ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾನು ಹೇಳ್ತಾ ಇರೋದು ಸಮಸ್ಯೆ ಆಗಿದೆ, ಪರಿಹಾರವನ್ನು ನೀವು ಆದಷ್ಟು ಬೇಗ ಕಂಡು ಹಿಡಿದಿದ್ರಲ್ಲಿ ನಾವು ನಮ್ಮ ಸಮುದಾಯದ ಪರವಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಲು ನಾವೀಗ ಕರೆಕ್ಟಾಗಿ ಇದ್ದೀವಿ. ಓಕೆ, ನಾವೆಲ್ಲ 2028 ಅಂತ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ನೀವು GB ಎಲೆಕ್ಷನ್ನು ಬರ್ತಾ ಇದೆ ಅಂದ್ರಿ. GB ಎಲೆಕ್ಷನ್ ಮಾತ್ರ ಅಲ್ಲ, ತಾಲೂಕ್ ಪಂಚಾಯತಿಯೂ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಪಂಚಾಯತ್ ಲೋಕಲ್ ಬಾಡಿ ಎಲೆಕ್ಷನ್ಗಳು, ಲೋಕಲ್ ಬಾಡಿ ಎಲ್ಲ ಆಗ್ಬೋದು. ಅಂದರೆ ಒಂದೇನಾರ ಸ್ಯಾಂಪಲ್ ಕೊಡಬೇಕು ಅನ್ನೋ ಯೋಚನೆಯಲ್ಲಿದ್ದೀರಾ? ಅದನ್ನು ಹೇಳ್ತಾ ಇದ್ದೀನಲ್ಲ, ನಮ್ಮ ಈಗಿಂದನೇ ಒಂದು ಎಚ್ಚರಿಕೆ ಗಂಟೆ ಆಗಿ ಒಂದು ಫಸ್ಟ್ ಸ್ಟೆಪ್ ಆಗಿ ನಾವು ತಗೊಂಡಿದ್ದೀವಿ. ಇನ್ನೂ ಕೂಡ ನಮ್ಮೊಂದಿಗೆ ಹಲವಾರು ರೀತಿಯಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ 40 ಜಾಗದಲ್ಲಿ, ನಮ್ಮ 40 ಕಡೆಗಳಲ್ಲಿ ಮುಸಲ್ಮಾನರು ದೊಡ್ಡ ಮಟ್ಟದಲ್ಲಿ ಕಿಂಗ್ ಮೇಕರ್ ಆಗುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಅದು ಮಾತ್ರ ಅಲ್ಲ, ಲೋಕಲ್ ಬಾಡಿಗಳು, ಹಲವಾರು ಲೋಕಲ್ ಬಾಡಿಗಳಲ್ಲೂ ಕೂಡ ಮುಸಲ್ಮಾನರು ಕಿಂಗ್ ಮೇಕರ್ ಆಗುವಂತಹ ವ್ಯವಸ್ಥೆ ಇದೆ. ಅದೆಲ್ಲವನ್ನು ಕೂಡ ನಾವು ಅದಕ್ಕೆ ಹೇಳ್ತೀವಿ. ನಮ್ಮ ಇದೊಂದು ಎಚ್ಚರಿಕೆ ಗಂಟೆಯಾಗಿ ತೆಗೆದು, ಅಜಿತ್ ಅವರೇ,
ಎಚ್ಚರಿಕೆ ಗಂಟೆಯಾಗಿ ತೆಗೆದುಕೊಂಡು ನಮ್ಮ ಸಮುದಾಯ ಆಲ್ರೆಡಿ ನಾವು ಹಲವಾರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ಗಳು ಕೂಡ ನಡೆದಿದೆ. ಉಲಮಾಗಳು ಹಲವಾರು ರೀತಿಯಲ್ಲಿ ಚರ್ಚೆಗಳು ಮಾಡಿದ್ದಾರೆ. ಎಜುಕೇಟೆಡ್ಗಳು, ನಮ್ಮ ಫಿಲಂಥ್ರಫಿಸ್ಟ್, ಈ ರೀತಿ ಹಲವಾರು ಜನರು ಬೇರೆ ಬೇರೆ ರೀತಿಯಲ್ಲಿ ಇದರ ಬಗ್ಗೆ ಏನಾಗಿದೆ ನಮ್ಮ ಸಮುದಾಯ ಬಗ್ಗೆ ನಾವೇ ಅದನ್ನು ಸಮಸ್ಯೆಯನ್ನು ಪರಿಹಾರ ಹುಡುಕಿಗೆ ನಾವೇ ಹೋರಾಟ ಮಾಡುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ. ಅಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಾವು ಯಾವುದೇ ಪಾರ್ಟಿಗೆ ವಿರುದ್ಧವಾಗಿ ಏನು ನಾನು ಹೇಳ್ತಾ ಇಲ್ಲ. ಸಮಸ್ಯೆಗೆ ಪರಿಹಾರವಾಗಿ ನಮ್ಮ ಸಮುದಾಯದ ಬೆಳವಣಿಗೆಗೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಎಷ್ಟು ಪರ್ಸೆಂಟ್ ಮುಸ್ಲಿಮರು ಉಲೇಮಾಗಳು ಹೇಳಿದಂತೆಯೇ ವೋಟ್ ಹಾಕ್ತಾರೆ? ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಅಂದರೆ ಕಾಂಗ್ರೆಸ್ಸಿಗೆ, ಇಲ್ಲಪ್ಪ SDPIಗೆ ವೋಟ್ ಹಾಕಿ ಅಂದರೆ SDPIಗೆ. ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟ್ ಮುಸ್ಲಿಮರು ಹಂಗೆ ಹಾಕ್ತಾರೆ ಅಂತ? ಹಾಕ್ತಾರೆ ಸರ್, ಹಾಕ್ತಾರೆ ನೋಡಿ. ಸೊ ಉಲೇಮಾಗಳ ಈ ಸ್ಟ್ಯಾಂಡು ಕಾಂಗ್ರೆಸ್ಸಿಗೆ ಡೇಂಜರಸ್ ಅಂತ ತಮಗೂ ಅನ್ನಿಸ್ತಾ ಇದೆ. ಡೇಂಜರ್ಸ್ ಹಂಗಲ್ಲ, ಆ ಥರ ಅಲ್ಲ ಸರ್. ನೋಡಿ, ಡೇಂಜರಸ್ ಹಂಗಲ್ಲ. ಸಲಹೆ ಈಗಲೂ ಅದೇ ಹೇಳಿದ್ದೇನೆ, ಸಲಹೆ ಸೂಚನೆ ಕೊಡಬಹುದು. ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಹಿರಿಯರ ಮುಖಂಡರು ಇದ್ದಾರೆ, ಅವ್ರಿಗೂ ಗಮನಿಸ್ತಾ ಇದ್ದಾರಲ್ಲ, ಉಲ್ಮಾ ಇಕ್ರಾಮ್ ಬಗ್ಗೆ ಗೌರವ ಇದೆ, ಅವರು ಹೇಳ್ದಂಗೆ ನಾವು ಕೇಳಬೇಕಾಗ್ತದೆ. ಆದರೆ ಅವರು ಇಷ್ಟು ದಿನ ನಮ್ಗೆ ಬೆಂಬಲ ಮಾಡಿದ್ದಾರೆ, ಆದರೆ ಇನ್ನು ಸ್ವಲ್ಪ ನಮಗೆ ಅನ್ಯಾಯ ಆಗಿದೆ, ಸರಿಪಡಿಸಿ ಅವ್ರ ನೋವುಗಳಿಗೆ ನಾವು ಸ್ಪಂದಿಸ್ತೀವಿ. ನೋವು ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ನೋವು ಆಗಿದೆ, ಅಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿರಲಿಲ್ಲ, ನೋವು ಆಗಿದೆ, ಅದಕ್ಕೆ ಸರಿಪಡಿಸ್ತೀವಿ. ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಸರಿಪಡಿಸ್ತಾರೆ ಅಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಷ್ಟನೋ ಸುಖನೋ ಕಾಂಗ್ರೆಸ್ ಜೊತೆಗೆ ಇರೋಣ ಅಂತ ತಾವು ಹೆಂಗೆ ನಾವು ಸ್ನೇಹಿತರಾಗಿ ಅಣ್ಣ ತಮ್ಮರಾಗಿ ಇಷ್ಟು ದಿನ ನಮ್ಗೆ ನೋಡಿ, ನಮ್ಮ ಪಕ್ಷ ಹೆಂಗಿದೆ ಅಂದರೆ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ಅಂತಾರಲ್ಲ, ಹಂಗೆ. ಆ ಥರ ಅಲ್ಲ ಸರ್, ಅಲ್ರಿ, ಆ ಥರ ಅಲ್ಲ. ಸರಳವಾಗಿ ಹೇಳಿದೆ ಮನೆ ಸರ್, ಈಗ ನೋಡಿ ಸರ್, ಹಂಗೆ ಆ ಥರ ಅಲ್ಲ. ಮನೆ ಒಂದು 4 ಬಾಗಿಲು ಹೇಳ್ತಾ ಇಲ್ಲ ಸರ್, ಮನೆ ಒಂದೇ ನಮ್ಮದು. ಕಾಂಗ್ರೆಸ್ ಪಕ್ಷ ಮನೆ ಒಂದೇ ಹೇಳ್ತಾ ಇರೋದು. ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ಸರಿ, ತಪ್ಪಿದ್ದಲ್ಲಿ ನಾನು ಅದನ್ನ ಸರಿಪಡಿಸ್ತೀನಿ. ಹೇಳ್ತಾರೆ. ಎಸ್ ಸರ್, ನಮಸ್ಕಾರ. ನನ್ನ ಹೆಸರು ರಿಷಾದ್ ಅಂತ. ಸಮಾಜದ ಬಗ್ಗೆ ನೀವು ಹೇಳ್ತಾ ಇದ್ರಿ, ನಾವೆಲ್ಲ ಕೂತ್ಕೊಂಡು ಏನೋ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ. ಒಳ್ಳೆಯದು, ನೀವು ತಗೊಳ್ಳೋ ತೀರ್ಮಾನಕ್ಕೆ ನಾವು ತಲೆ ಬಗ್ಸ್ತೀವಿ. ಆದರೆ ಒಂದೇ ಒಂದು ಪ್ರಶ್ನೆ ಏನಂದರೆ, ಉಲಮಾಗಳು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಸಮಾಜದ ಬಗ್ಗೆ ಮಾತಾಡೋಕ್ಕ ಇಲ್ಲ ಜಮೀರ್ ಅಹ್ಮದ್ ಅವ್ರಿಗೆ ಸೇವ್ ಮಾಡೋಕ್ಕ ಅಂತ ಅರ್ಥ ಆಗಿಲ್ಲ. ನಾನು ಅದೇ ಸಮಾಜದಿಂದ ಬರ್ತೀನಿ, ಅದು ಕ್ಲಾರಿಟಿ ಇಲ್ಲ. ಸಮಾಜದ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ಸಮಾಜದ ಬಗ್ಗೆನೇ ಮಾತಾಡಬೇಕು, ಇಲ್ಲಾಂದರೆ ಜಮೀರ್ ಅಹ್ಮದ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ ಅಂದರೆ ಜಮೀರ್ ಅಹ್ಮದ್ ಬಗ್ಗೆನೇ ಮಾತಾಡಬೇಕು. ಅಲ್ಲಿ ಉಲಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡ್ತಿರೋ ನೀತಿ ನೋಡ್ತಾ ಇದ್ರೆ ಎಲ್ಲೂ ಸಮಾಜದ ಬಗ್ಗೆ ಇರಲಿ, ಮುಸ್ಲಿಂ ಸಮಾಜದ ಬಗ್ಗೆ ಅಂತೂ ಎಲ್ಲೂ ಮಾತಾಡಿಲ್ಲ. ಅವ್ರು ಮಾತಾಡ್ತಾ ಇದ್ದಿದ್ದ ಮಾತುಗಳೆಲ್ಲ ಜಮೀರ್ ಅಹ್ಮದ್ ಅವ್ರಿಗೆ ಸೇವ್ ಮಾಡೋ ಥರನೇ ಇತ್ತು. ನಿಜ, ಅದು ಅವ್ರ ಪಕ್ಷದ ತೀರ್ಮಾನ, ಅವ್ರು ಏನಾದ್ರು ತಗೊಳ್ಳಿ, ಅದ್ರ ಬಗ್ಗೆ ನಮ್ಗೇನು ಬೇಜಾರಿಲ್ಲ. ಆದರೆ ನಾವು ಉಲಮಾಗಳಂದರೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ. ಈಗ ನೋಡಿ, ನಾವು ಮುಸ್ಲಿಂ ಸಮಾಜದಿಂದಾನೇ ಬರ್ತೀವಿ, ನೀವು ಆವಾಗಲಿಂದ ಹೇಳ್ತಾ ಇದ್ದೀರಿ ಆಪ್ಷನ್ ಇದೆ ಅಂತ. ನಾವು ಆಪ್ಷನ್ಗಳು ಹುಡ್ಕೊಂಡೆ ಆಮ್ ಆದ್ಮಿ ಪಾರ್ಟಿಗೆ ಹೋಗಿರೋದು. ನಮಗೂ ಒಂದು ಸತಿ ಅವಕಾಶ ಮಾಡಿಕೊಡಿ. ನಾವು ಎಷ್ಟೋ ಸತಿ ಉಲ್ಮಾಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಆದರೆ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರಿಗೂ ಮಾತಾಡೋದೇ ಇಲ್ಲ ಉಲ್ಮಾಗಳು. ಅದು ಎಲ್ಲ ಒಂದು ಕಡೆ ನಮಗೂ ನೋವಿದೆ. ದಯವಿಟ್ಟು ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಡಿ. ಇವಾಗ ಬೇರೆ ಜಾತಿಯಲ್ಲಿ ಹೋಗಿ ಯಾರಾದರೂ ಕೇಳಿದ್ರೆ ಸ್ವಾಮೀಜಿ ಹತ್ರ, ಯಾವ ಸ್ವಾಮೀಜಿನೂ ಬರೀ ನೀವು BJPಗೆ ಹಾಕಿ ಕಾಂಗ್ರೆಸ್ಗೆ ಹಾಕಿ ಅಂತ ಎಲ್ಲೂ ಹೇಳಲ್ಲ. ಅದು ನಮ್ಮ ಸಮಾಜದಲ್ಲಿ ಬಂದು ಮುಸ್ಲಿಂ ಸಮಾಜಕ್ಕೆ ಸ್ವಾಮಿಗಳಿಗೆ ಮಸೀದಿಗಳಿಗೆ ಹೋಗಿ ಕೇಳಿದ್ರೆ ಬರೀ ಅವ್ರು ಹೇಳೋದು ಏನಂದರೆ, ನೋಡಪ್ಪ BJP ಬಂದುಬಿಡುತ್ತೆ, ಬೇರೆಯವ್ರಿಗೆ ಹಾಕಿದ್ರೆ ನೀವು ಕಾಂಗ್ರೆಸ್ಗೆ ಹಾಕಿ ಅಂತೀರ. ಅದೆಲ್ಲ ಒಂದು ಕಡೆ ಅದು ತಪ್ಪು ಮೆಸೇಜ್ ಹೋಗುತ್ತಿಲ್ಲ ಅಂತ. ಅದಕ್ಕೆ ನೀವು ಉತ್ತರ ಕೊಡೋದು. ಓಕೆ, ಅವ್ರ ಪ್ರಶ್ನೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತೀನಿ. ಅಬ್ದುಲ್ ಜಬ್ಬಾರ್ ಅವ್ರ ಮೇಲೆ ಆ್ಯಕ್ಷನ್ ಆಯಿತು, ನಜೀರ್ ಅಹ್ಮದ್ ಅವ್ರ ಮೇಲೆ ಆ್ಯಕ್ಷನ್ ಆಯಿತು, ನೆಕ್ಸ್ಟ್ ಆ್ಯಕ್ಷನ್ ಜಮೀರ್ ಅಹ್ಮದ್ ಅವರ ಮೇಲೆ ಅಂತ ಚರ್ಚೆ ಶುರುವಾಯಿತು. ಸೊ ಇಷ್ಟು ಹಂಗಾಮ ನಡೀತಾ ಇರೋದು ಜಮೀರ್ ಅಹ್ಮದ್ ಅವ್ರಿಗೆ ಏನೂ ಆಗಬಾರ್ದು ಅಂತ ನೋಡಿಕೊಳ್ಳುವುದಕ್ಕೆ. ನೋಡಿ, ಆ ರೀತಿ ನೀವು ಅರ್ಥ ಮಾಡಿಕೊಂಡ್ರೆ ಅದೊಂದು ತಪ್ಪು. ನಾವು ಯಾರೋ ಒಬ್ಬರಿಗೆ ಬೇಕಾಗಿ ನಾವು ಮಾತನಾಡ್ತಾ ಇಲ್ಲ. ಅವರಿಗೆ ಕ್ಲಾರಿಫೈ ಮಾಡ್ತಿದ್ದಿ. ನಮ್ಮ ಉಲಮಾಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಏನಕ್ಕೆ ಕಾರಣ ಅಂತ ಹೇಳಿ, ನಮ್ಮ ಸಮುದಾಯದವರಿಗೆ ನಮ್ಮ ಮುಸಲ್ಮಾನ ಸಮುದಾಯ ಯಾವುದೇ ಶಿಸ್ತು ಕ್ರಮ ತುಂಬ ಈಸಿಯಾಗಿ ತೆಗೆದುಕೊಳ್ಳೋದು ಪಾಯಿಂಟ್ ನಂಬರ್ 1 ತೆಗೆದುಕೊಳ್ಬಹುದು ಅಂತ ಒಂದು ಆ ರೀತಿ ತೋರಿಸಿದರು. ಅದು ಅಲ್ಲದೆ ನಮ್ಮ ಸಮಸ್ಯೆಗಳಿಗೆ ನಮ್ಮ ಸಮುದಾಯದ ಪರವಾಗಿ ಒಂದು ಟಿಕೆಟ್ ಕೇಳಿದರೆ ಅವರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ರೀತಿಯಲ್ಲಿ ನಡಿಬೇಕಾದ್ರೆ ಅದೇ ವಿಚಾರದಲ್ಲಿ ಅದೇ ವಿಚಾರದಲ್ಲಾಗಿದೆ. ಅದೇ ವಿಚಾರ ಕಮಿಂಗ್ ಟು ದ ಪಾಯಿಂಟ್ ಅಂತ ಹೇಳಿದರೆ, ಅದೇ ವಿಚಾರದಲ್ಲಿ ಮುಸಲ್ಮಾನ ಸಮುದಾಯ ಅನ್ನುವುದು ತುಂಬ ಈಸಿಯಾಗಿ ಯಾರಿಗೆ ಬೇಕಾದರೂ ಶಿಸ್ತು ಕ್ರಮ ಕೈಯುವಂತಹ ಒಂದು ತೆಗೆದುಕೊಳ್ಳುವಂಥ ಈಸಿಯಾಗಿ ಸಿಗುವಂತಹ ಒಂದು ಸಮುದಾಯ ಮಾರ್ಪಡಬಾರ್ದು. ಅದರೊಟ್ಟಿಗೆ ಈಗ ನಾವು ನಮ್ಮೊಂದಿಗೆ ನಾಯಕರು, ಇದು ಖಾಲಿ ಜಮೀರ್ ಅಹ್ಮದ್ಗೆ ಅಂತಲ್ಲ, ನಾವು ನೋಡಿ ನಮಗಿರುವಂಥ ನಾಯಕರು ಈಗ 9 MLAಗಳಿದೆ ಅಷ್ಟೇ ಇರೋದು ನಮ್ಮೊತ್ತಿಗೆ. ಯಾರಿಗೂ ತೊಂದರೆ ಆದರೂ ನಾವು ಮಾತಾಡ್ತೀವಿ, ಯಾಕೆಂದ್ರೆ ಅವರಿಗೆ ನಾವು ನಾಯಕರನ್ನಾಗಿ ಬಂದಿದ್ದೀವಿ, ಅವರಿಗೆ ಆಪರ್ಚುನಿಟಿ ಇದೆ. ಅವಾಗ ಅವರಿಗೆ ಬೇಕಾಗಿ ನೋಡಿ, ಯಾವುದಾಗಲಿ ನಮ್ಮ ನಾಯಕ ಈಗ ಒಂದು ಹೊಸದಾಗಿ ನಾಯಕರನ್ನು ಬೆಳೆಸುವುದು ಇದ್ದಂಥ ಪಾಯಿಂಟ್ ನಂಬರ್ 1.
ಇನ್ನೊಂದೇನು ಹೇಳಿದ್ರೆ ಇದ್ದಂತಹ ನಾಯಕರಿಗೆ ಅವರನ್ನು ಕೂಡ ಬೆಳೆಸುವಂಥ ಜವಾಬ್ದಾರಿ ನಮ್ಮದು ಕೂಡ ಇದೆ. ಈಗ ನೋಡಿ ಜಮೀರ್ ಅಹಮದ್ ಖಾನ್ ಬಗ್ಗೆ ಹೇಳಿದರೆ ಅವರೊಬ್ಬ ಮಾಸ್ ಲೀಡ್ರ್, ಅವರು ತುಂಬ ಕೆಲಸ ಮಾಡ್ತಿದ್ದಾರೆ. ಈಗ ಅವರಷ್ಟು ಮುಸಲ್ಮಾನರ ನಾಯಕರು ಯಾರೂ ಇಲ್ಲ, ನಾವು ಒಪ್ಕೊಳ್ಳುವಂಥ ವಿಚಾರ. ಆ ರೀತಿ ನಾನು ಮೊದಲೇ ನಮಗೆ ಲೀಸ್ಟ್ ಕೊಟ್ಟಿದ್ದೆ. ರೋಷನ್ ಬೇಗ್ ಅವರಾಗಿರಲಿ, ಜಾಫರ್ ಶರೀಫ್ ಆಗಿರಲಿ, ರೆಹಮಾನ್ ಖಾನ್ ಆಗಿರಲಿ, ಈ ರೀತಿ ಹಲವಾರು ಮುಸಲ್ಮಾನರ ನಾಯಕರು ಸಿ ಎಮ್ ಆಗುವಂತಹ ಒಂದು ಕೆಪಾಸಿಟಿ ಇರುವಂತಹವರು ಬಂದಾಗ ಅವರನ್ನು ಮೂಲೆಗುಂಪೆ ಮಾಡಿ ಏನೂ ಇಲ್ಲದಿತ್ತು ನಮ್ಮ ಸಮುದಾಯಕ್ಕೆ ನಷ್ಟ ಅಲ್ವಾ? ಅದಕ್ಕಾಗಿ ನಾವೇನು ಮಾಡ್ತೀವಿ, ಯಾರಾದರೂ ಇರಲಿ ಅಲ್ಲಿ ಮುಸಲ್ಮಾನರ ನಾಯಕರು ಇರಬೇಕಾದರೆ ಅವರ ವಿರುದ್ಧ ಈ ರೀತಿಯ ಯಾವುದೋ ಒಂದು ಚಿಕ್ಕ ವಿಚಾರದಲ್ಲಿ ಅವರನ್ನು ಮೂಲೆಗುಂಪು ಮಾಡುವಂಥ ರೀತಿಯಲ್ಲಿ ಇರಬಾರ್ದು. ಅದಕ್ಕೋಸ್ಕರ ಸಮಾಜದ ಸಮಸ್ಯೆಗಳ ಬಗ್ಗೆ ನಿಮ್ಮ ಮಾತಿನಲ್ಲಿ ಒಂದು ದ್ವಂದ್ವ ಇದೆ. ದಾವಣಗೆರೆ ದಕ್ಷಿಣ ಅಂತ ಬಂದಾಗ ನೀವು 40-50 ವರ್ಷದಿಂದ ಕಾಂಗ್ರೆಸ್ಸಿಗೆ ದುಡಿದಿದ್ರ ಬಗ್ಗೆ ಮಾತಾಡ್ತೀರಿ. ಜಮೀರ್ ಅಹಮದ್ ಅಂತ ಬಂದಾಗ ಲೀಡರ್ಶಿಪ್ಪು ಅಂತ ಮಾತಾಡ್ತೀರಿ. ಜಮೀರ್ ಅಹಮದ್ ಕಾಂಗ್ರೆಸ್ಸಿಗೆ ನೆನ್ನೆ ಮೊನ್ನೆ ಬಂದವರು ಸರ್, ಕಂಪೇರಿಟಿವ್ಲಿ ನೆನ್ನೆ ಮೊನ್ನೆ ಬಂದವರು. ಜಮೀರ್ ಅಹಮದ್ ಅವರಿಗೆ ಮಿನಿಸ್ಟರ್ ಮಾಡಿದಾಗ ಯಾಕಪ್ಪ ಕಾಂಗ್ರೆಸ್ನಲ್ಲಿ 40-50 ವರ್ಷದಿಂದ ದುಡಿದ ಬೇರೆ ನಾಯಕರು, ಮುಸ್ಲಿಂ ನಾಯಕರು ಇರಲಿಲ್ವಾ ಅಂತ ಕೇಳೋಕ್ಕಾಗಲಿಲ್ವಾ ನಿಮಗೆ? ನೋಡಿ ಸರ್, ನಾವು ಅವರಿಗೆ ಸಿಗಬೇಕು ಇವರಿಗೆ ಸಿಗಬೇಕು ಅಂತ ಮಾತಲ್ಲ. ಅದೆಲ್ಲ ನಾನು ಪಾಯಿಂಟ್ ಆಪ್ಷನಲ್ಲಿ ಹಲವಾರು ಸತಿ ಹೇಳ್ತೀನಿ. ಏನು, ನಾವೀಗ ದಾವಣಗೆರೆಯಲ್ಲಿ ಕೇವಲ ಅವರಿಗೆ ಕೊಡಬೇಕು ಇವರಿಗೆ ಕೊಡಬೇಕು ಅಂತ ಯಾವ ರೀತಿ ಡಿಮ್ಯಾಂಡು ಇರಲಿಲ್ಲ. ಇರುವಂಥ ನಾಯಕರಲ್ಲಿ ಯಾರಿಗಾದರೂ ಕೊಡಿ ಅನ್ನುವಂಥ ಡಿಮ್ಯಾಂಡ್ ಆಗಿತ್ತು ನಮ್ಮದು. ಅರ್ಥ ಆಯ್ತಾ? ಅದೇ ರೀತಿ ಈಗ ನಮ್ಮ ನಾಯಕರನ್ನಾಗಿ ಅವರು ಬಂದಿದ್ದಾರೆ, ಅವರನ್ನು ಬೆಳೆಸುವುದಕ್ಕಿಂತಲೂ ಅವರನ್ನು ಮೂಲೆಗುಂಪು ಮಾಡಬಾರ್ದು ಅನ್ನುವಂತಹ ಕಾಳಜಿ ಮಾತ್ರ ಆಯ್ತು. ಈಗ ನಾಳೆ ಸಚಿವ ಸಂಪುಟ ಪುನರ್ರಚನೆಯಾಗಿ ಜಮೀರ್ ಅಹಮದ್ ಖಾನ್ರನ್ನ ಕೈಬಿಟ್ಟು ಸಲೀಂ ಅಹಮದ್ ಅವ್ರನ್ನು, ರಿಜ್ವಾನ್ ಅರ್ಷದ್ ಅವ್ರನ್ನ ಮಿನಿಸ್ಟರ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ಒಪ್ಕೊಳ್ತೀವಿ. ನಮ್ಮ ಸಮುದಾಯಕ್ಕೆ ಯಾರು ಅನ್ನ ಹೇಳಿದೆ, ನಮ್ಮ ಸಮುದಾಯದೊಂದು ಜಮೀರ್ ಅಹಮದ್ ಪರವಾಗಿಲ್ಲ ಅವರು. ಓಕೆ ಸರ್, ನಮಸ್ತೆ. ಆದಿತ್ಯ ಅಂತ. ಸರ್, ನಿಮ್ಗೆ ಗೊತ್ತಿರೋ ಹಾಗೆ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ದು ಇದೇ ನಮ್ಮ ಕೇಂದ್ರದ BJP ಸರ್ಕಾರ, ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ. ಆಮೇಲೆ ಆರಿಫ್ ಮೊಹಮ್ಮದ್ ಖಾನ್ ಇವಾಗ ಪ್ರೆಸೆಂಟ್ ಕೇರಳದು ಗವರ್ನರ್ ಆಗಿದ್ದರೆ ಇವಾಗ ಬಿಹಾರ್ದಾಗಿದ್ದಾರೆ. ಹೀಗೆ ಮುಖ್ತಾರ್ ಅಬ್ಬಾಸ್ ನವಿ ಈ ಸರ್ವ್ಡ್ ಆಸ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸು. ಮಮ್ತಾಜ್ ಅಲಿ ಖಾನ್ ನಮ್ಮ ರಾಜ್ಯದಲ್ಲೇ ವಕ್ಫ್ ಮಿನಿಸ್ಟರ್ ಆಗಿದ್ದರು. ಹೀಗೆ ಹಲವಾರು ಮಿನಿಸ್ಟರ್ ಪೋಸ್ಟು ಸ್ಥಾನಮಾನಗಳನ್ನು ಮೈನಾರಿಟೀಸ್ಗೆ BJP ಪಕ್ಷ ಕೊಡ್ತಾ ಬಂದಿದ್ದರು. ನಿಮ್ಮ ಧಾರ್ಮಿಕ ಗುರುಗಳು BJP ಒಂದು ಮುಸ್ಲಿಂ ವಿರೋಧಿ ಅಂತ ಒಂದು ಪಟ ಕಟ್ತಾರೆ, ಆಮೇಲೆ ಮುಸ್ಲಿಂ ವಿರೋಧಿ ಅಂತ ಬೇರೆ ಪಕ್ಷಕ್ಕೆ ವೋಟ್ ಹಾಕ್ಸ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ಮ ನಾಯಕರು ಹೇಳ್ತಾರೆ ನಮಗೆ ಮುಸ್ಲಿಂ ಒಂದು ಓಟ್ ಬೇಡ ಅಂತ. BJP ಅವರು ಹೇಳ್ತಾರೆ, ಯತ್ನಾಳ್ ಅವರು ಎಷ್ಟೋ ಬಾರಿ ಹೇಳಿ ನಿಮ್ಮ ಒಂದು ಓಟು ನಮಗೆ ಬೇಡ ಅಂತ. ಅದಲ್ಲ, ಹಲವಾರು ಈಗ ನೋಡಬೇಕು, ಹಿಜಾಬ್ ಇಶ್ಯೂ ಆಗಿರಲಿ, ಹಲವಾರು ಧರ್ಮದಂಗಲ್ ಅಂತ ಹಲವಾರು ನ್ಯೂಸ್ ನಡೀತು. ಎಲ್ಲ ನಾವು ಇಲ್ಲಿ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಓಪನ್ ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲ ದೇಶದಾದ್ಯಂತ ನಡುವಂತಹ ಒಂದು ನಾವು ಆ್ಯಕ್ಚುಲಿ ನಾವು ಸಮಾಜಕ್ಕೆ ನಾವು ನೋಡಿ, ನಾವು ಯಾವುದೇ ಒಂದು ಅಲ್ಲಿ ಹಿಂದೂ ಮುಸಲ್ಮಾನ ಅಲ್ಲ. ನಾವು ನಮ್ಮ ನಾಯಕರು ಪೊಲಿಟಿಕಲ್ ಯಾವ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ತುಂಬ ಒಳ್ಳೆ ನಾಯಕರು. ಅವರ ಅಧಿಕಾರದಲ್ಲಿದ್ದಾಗ ನೀವು ಒಳ್ಳೆಯವರು ಅಲ್ಲ ಹೇಳ್ತಾ ಇದ್ದೆ ನೋಡಿ, ಮೋದಿ ನೋಡಿದ್ಮೇಲೆ ಒಳ್ಳೆಯವರು ಆರತನ ಇಲ್ಲಿ ಏಕೆಂತ ಹೇಳಿದರೆ ಹಲವಾರು ವಿಚಾರದಲ್ಲಿ ಈ ರೀತಿ ಮುಸಲ್ಮಾನರ ವಿರುದ್ಧವಾಗಿ ಹಲವಾರು ವಿಷಯಗಳು ಇರಬೇಕಾದ್ರೆ ಎಲ್ಲ ಕಾಮನ್ ಆಗಿರುವಂತಹ ಕಾಮನ್ ಪೀಪಲ್ ಏನು ಡಿಸೈಡ್ ಮಾಡಬೇಕು, ನಾವು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ, ಅವರು ಅರ್ಥ ಮಾಡ್ಕೊಳ್ತಾರೆ. ನಮಗೆ ನೋಡಿ ಅಲ್ಲಿ PUC ಎಕ್ಸಾಮ್ ಬರೆಯುವಂಥ ಮಕ್ಕಳು ಅಲ್ಲಿ ಬಿಸಿಲಲ್ಲಿ ಹೊರಗೆ ಬಂದು ಅಳ್ತಾ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಡಿ ಅಂತ ಹಿಜಾಬ್ ಇಶ್ಯೂ ಸ್ಟಾರ್ಟ್ ಮಾಡಿದರು. ಯಾರು ಸ್ಟಾರ್ಟ್ ಮಾಡಿದರು? ಏನಕ್ಕೆ ಅವಶ್ಯಕತೆ ಇತ್ತು? ಎಜುಕೇಷನ್ ಅಲ್ವಾ? ನಾವು ಮೊದಲೇ ಹೇಳಿದೆ, ನಮ್ಮ ಸಾಚಾರ ವರದಿ ಹೇಳ್ತಾ ಇದೆ ಮುಸಲ್ಮಾನರು ತುಂಬ ಬ್ಯಾಕ್ವರ್ಡ್ ಆಗಿದ್ದಾರೆ, ಅವ್ರಿಗೆ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ. ಆ ರೀತಿ ಈ ಇಶ್ಯೂ ಎಲ್ಲ ಅವಶ್ಯಕತೆ ಇದೆ. ನಮಗೆ ಎಜುಕೇಷನ್ ಬೇಕು. ನಾವು ಆಲ್ರೆಡಿ ವಿ ಆರ್ ಇನ್ ಬ್ಯಾಕ್ವರ್ಡ್. ನಮಗೆ ಒಂದು ಕೈ ಎದ್ದು ಮೇಲೆ ಎತ್ತುವಂತಹ ಒಂದು ಅವಶ್ಯಕತೆ ಇತ್ತು. ಅದನ್ನು ನಾವು ಹೇಳಿಬಿಟ್ಟು ನೀವು ಇನ್ನೂ ತುಳಿಯದವರಿಗೆ ಇನ್ನೂ ತುಳಿಯುವಂಥ ವ್ಯವಸ್ಥೆ ಮಾಡಿದರೆ, ಓಪನ್ ಆಗಿ ನಿಮ್ಮ ಎಷ್ಟೊಂದು ನಾಯಕರನ್ನ ಲೀಸ್ಟ್ ನೋಡಿದರೆ, ನೀವು ಹೇಳುವಂತಹ ಸ್ಟೇಟ್ಮೆಂಟ್ಗಳು ನೋಡಿದರೆ ಎಲ್ಲ ಹೆದರಬೇಕಾದ ರೀತಿಯಲ್ಲಿದೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಯಾವುದೇ ನೀವು ಪೊಲಿಟಿಕ್ಸ್ ಮಾಡಿ, ನೀವು ಪೊಲಿಟಿಕಲ್ ಪಾರ್ಟಿ ಇರುವುದೇ ಪೊಲಿಟಿಕ್ಸ್ ಮಾಡೋಕ್ಕೆ. ಆದರೆ ಧರ್ಮದ ಬಗ್ಗೆ ಅಲ್ಲಿ ಧರ್ಮ ತರಬಾರ್ದು. ಅಲ್ಲಿ ಮಾಬ್ ಲಿಂಚಿಂಗ್ ಎಷ್ಟೋ ಕಡೆ ಆಯಿತು. ಒಬ್ಬ ಮುಸಲ್ಮಾನ ನಾನು ಹೇಳ್ತಾ ಅದಕ್ಕೆ ಈಗ ನೋಡಿ ಧರ್ಮ ಅಂತಲ್ಲ, ನಾವು ನಮ್ಮ ಸಮುದಾಯ ಯಾಕೆಂತ ಹೇಳಿ ನೋಡಿ, ಇದೇ ರೀತಿಯಂತಹ ನಮ್ಮ ಒಂದು ಬ್ಯಾಕ್ವರ್ಡ್ ಸಮುದಾಯವಾಗಿ ಇದೇ ರೀತಿ ಬೇರೆ ಸಮುದಾಯದವರು ಯಾವ ರೀತಿ ಅವರಿರುವಂತಹ ಸಮುದಾಯಕ್ಕೆ ಬೇಕಾದ ಕಾಳಜಿ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ನಾವು ಅದರಲ್ಲಿ ಫೈಲ್ ಆಗಿದ್ದೀವಿ. ಈಗ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ನಾವು ಅದನ್ನ ಕರೆಕ್ಟಾಗಿ ಸ್ಟ್ರಾಟಜಿಂಗ್ ಮಾಡಿಬಿಟ್ಟು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇರೋದು. ಈಗ ನಾವೆಲ್ಲರನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು ನಿಮಿಷ ಇದು ನೇರವಾಗಿ ಸಂಬಂಧಪಟ್ಟಿದ್ದಲ್ಲ, ಆದರೂ ಹೇಳ್ತೀನಿ ನಾನು ನಿಮಗೆ. ಮುಸ್ಲಿಂ ಸಮುದಾಯ ಇಷ್ಟು ಬ್ಯಾಕ್ವರ್ಡ್ ಆಗಿರೋದಕ್ಕೆ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಇಲ್ಲ ಅನ್ನೋದು ಕಾರಣ ಅಲ್ಲ.
ದೊಡ್ಡ ಕಾರಣ ಅದೇ. ನೋ, ನಾ ಹೇಳ್ತೀನಿ ಕೇಳಿ. ನೀವು ಸೆಕೆಂಡ್ ಬಿಗ್ಗೆಸ್ಟ್ ಮೆಜಾರಿಟಿ ಇನ್ ಇಂಡಿಯಾ, ಹೌದಾ? ಎಸ್. ಸೆಕೆಂಡ್ ಬಿಗ್ಗೆಸ್ಟ್ ಮೆಜಾರಿಟಿ. ಈ ದೇಶದಲ್ಲಿ ಮಿನಿಸ್ಕ್ಯೂಲ್ ಮೈನಾರಿಟಿ ಯಾರು ಗೊತ್ತಾ? ಪಾರ್ಸಿಗಳು. ಒಬ್ಬ ಪಾರ್ಸಿ MLA ಹೆಸರು ಹೇಳಿ, ಒಬ್ಬ ಪಾರ್ಸಿ MP ಹೆಸರು ಹೇಳಿ. ಹೈಯೆಸ್ಟ್ ಎಜುಕೇಟೆಡ್ ರಿಚೆಸ್ಟ್ ಪೀಪಲ್ ಇನ್ ಇಂಡಿಯಾ ಆರ್ ಪಾರ್ಸೀಸ್. ನಮಗೆ MLA ಇಲ್ಲ, ನಮಗೆ MP ಇಲ್ಲ, ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಇಲ್ಲ, ನಮ್ಮ ಸಮುದಾಯ ಹಿಂದುಳಿದಿದೆ ಅಂತ ಹೇಳ್ತಾರೆ. ಪಾರ್ಸಿಗಳ ನಂತರ ಬರೋದು ಜೈನರು. ರಿಚೆಸ್ಟ್ ಪೀಪಲ್, ಮೋಸ್ಟ್ ಎಜುಕೇಟೆಡ್ ಕ್ಲಾಸ್. ಜೈನರು ಎಷ್ಟು ಜನ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ತಗೊಂಡಿದ್ದಾರಪ್ಪ? ಅವ್ರು ಯಾವ ಥರ ಹೇಳಿದಾರಾ? ನಮಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಕಡಿಮೆ ಇದೆ, ಆದ್ದರಿಂದ ನಮ್ಮ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿದೆ, ಯಾವ ಥರ ಹೇಳ್ತಾರೆ ಅವರು? ಪೊಲಿಟಿಕಲ್ ರಿಪ್ರೆಸೆಂಟೇಷನ್ನಿಂದಾಗಿ ಅದೇನು ಮೇಲು ಬಂದುಬಿಡ್ತವೆ ಸಮುದಾಯಗಳು ಅನ್ನೋದಾದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ದೊಡ್ಡ ದೊಡ್ಡ ಅಧಿಕಾರಗಳನ್ನು ನೋಡಿದ್ರಿ, SC ಸಮುದಾಯ ಮೇಲೆ ಬಂದುಬಿಡ್ತಾ? ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕಾಲ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಂಥವರು, ಕುರುಬ ಸಮುದಾಯ ಮೇಲೆ ಬಂದುಬಿಡ್ತಾ? ಹಾಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ನಿಂದ ಮೇಲೆ ಬಂದುಬಿಡುತ್ತೆ ಒಂದು ಸಮುದಾಯ ಅನ್ನುವುದೇ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಅಜಿತ್ ಅವರೇ, ಅನ್ನುವುದೇ ಒಂದು ಅಲ್ಲ, ಅದು ಸರಿಯಾದ ಕಲ್ಪನೆ ಅಲ್ಲ. ಸಂಪೂರ್ಣ ತಪ್ಪು ಕಲ್ಪನೆ ಅಂತ ಹೇಳೋದಿಲ್ಲ ನಾನು. ನಾವು ಸರಿಯಾದ ಕಲ್ಪನೆ ಅಲ್ಲ. ನಾವು ನಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ನಾವೇ ಪಾರ್ಸಿಗಳು ಯಾಕೆ ಅಷ್ಟು ರಿಚ್ ಆದ್ರು? ನಾವು ನೋಡಿ, ಪಾರ್ಸಿಗಳು ಯಾಕೆ ಅಷ್ಟು ಬೇರೆ educated ಕನ್ನಡದ ಆದ್ರು? ಬಗ್ಗೆ ನಾನು ಈಗ ಡಿಸ್ಕಷನ್ ಮಾಡಕ್ಕೆ ಹೋಗಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಸಮುದಾಯದ ಬಗ್ಗೆ ಇರುವಂತಹ ಹಲವಾರು ಸಮಸ್ಯೆಗಳು ನಾವು ನೋಡಿದ್ದೀವಿ. ಇದು ಕೇವಲ ಒಂದು ಪಾರ್ಟ್ ಆಗಿ ನಾವು ಪೊಲಿಟಿಕಲ್ ಎಂಪವರ್ಮೆಂಟು ಕೂಡ ನೋಡ್ತಾ ಇದ್ದೀವಿ. ಅದೊಂದು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ನಮ್ಮ ಸಮುದಾಯಕ್ಕೆ ಡೆವಲಪ್ಮೆಂಟ್ಗೆ ದೊಡ್ಡ ಅದನ್ನು ನಾವು ಅಲ್ಲೆಗಳಕ್ಕಾಗಲ್ಲ. ಕಾರಣ ಅದು ಕೂಡ ಪೊಲಿಟಿಕಲ್ ಎಂಪವರ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಬಾಕಿ ನೋಡಿ. ರಿಸರ್ವೇಷನ್ಗೆ ಬೇಕಾಗಿ ಹೋರಾಟ, ನಮಗಿರುವಂಥ ಎಜುಕೇಷನ್ಗೆ ಬೇಕಾದಂಥ ರಿಸರ್ವೇಷನ್ಗೆ ಅದು ಕೂಡ ತೆಗೆದು ಅದ್ರ ಬಗ್ಗೆ ಹೋರಾಟ ಮಾಡೋದು ಸಹಿತ ಇರುವಂತಹ ನಮಗೆ ಬಾಕಿ ಇರುವಂತಹ ಬಡ್ಜೆಟ್ ಅಲೋಕೇಶನ್ ಆಗಿರಲಿ, ಅದನ್ನು ಪೊಲಿಟಿಕಲ್ ಎಂಪವರ್ಮೆಂಟ್ ಇದ್ದರೆ ನಮಗಿರುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಮಾಡಿಕೊಡ್ಬೋದಿತ್ತು. ಅದೇ ರೀತಿ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ನಿಮಗೆ ಮರ್ತೋದೆ. ಇನ್ನೊಂದು ಇನ್ನೊಂದು ಹೇಳ್ತೀನಿ. ಕುಟುಂಬಗಳು ಬದಲಾದರೆ ಸಮುದಾಯಗಳು ಬದಲಾಗ್ತವೆ. ಚೇಂಜ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಫ್ಯಾಮಿಲಿ. ಫ್ರಮ್ BJP. ನೀವು ಈಗ BJP ಮುಸ್ಲಿಂ ಸಮುದಾಯಕ್ಕೆ ಸಪೋರ್ಟ್ ಮಾಡಲ್ಲ ಅಂತೀರಾ. ಈಗ ಟ್ರಿಪಲ್ ತಲಾಕ್ ಇಶ್ಯೂ ಮೋದಿಜಿ ಅವರು ಸಾಲ್ವ್ ಮಾಡಿದ್ದಾರೆ ಇನ್ ಫೇವರ್ ಆಫ್ ಯು ಲೇಡೀಸ್. ಈಗ ಎಷ್ಟು ಹೆಣ್ಮಕ್ಳು ಅದರಿಂದ ಹ್ಯಾಪಿ ಆಗಿದ್ರು, ಅವ್ರಿಗೆಲ್ಲ ಫೇವರ್ ಆಗಿದೆಲ್ಲ ಅದರಿಂದ. ಟ್ರಿಪಲ್ ತಲಾಕ್ ಅನ್ನೋ ಇಶ್ಯೂ ಅದು ಇಶ್ಯೂವೇ ಅಲ್ಲ ಅಂತ ನಾವು ಹೇಳ್ತಾ ಇರೋದು. 0.0001% ಆಗಿರುವಂತಹ ಇಶ್ಯೂ ಆಗಿತ್ತು. ಅದನ್ನು ಆಲ್ರೆಡಿ ನಾವೇ ಅದು ಇಂಟರ್ನಲ್ ಆಗಿ ಹಲವಾರು ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ವಿಚಾರಗಳು ಕೂಡ ಮಾಡ್ತಾಯಿದ್ದು. ಆದರೂ ಕೂಡ ನಾನು ಏನು ನಮಗೆ ಮೋದಿ ಗೌರ್ಮೆಂಟ್ ಮುಸಲ್ಮಾನರು ಏನೂ ಕೂಡ ಮಾಡಿಲ್ಲ ಅಂಥದ್ದು ಕೂಡ ನಾನು ಹೇಳ್ತಾ ಇಲ್ಲ. ಯಾರೇ ಆಗಿರಲಿ, ಒಬ್ಬ ಸಮುದಾಯ BJP ಗೌರ್ಮೆಂಟ್, ಅದಕ್ಕೆ BJP ಗೌರ್ಮೆಂಟ್ ಅಲ್ಲ ಇರುತ್ತೆ, ನಮ್ಮ ಭಾರತದ ಸರ್ಕಾರ ಅಲ್ಲಿ ನಡೀತಾ ಇರೋದು. ಅಲ್ಲಿ ಭಾರತದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ನಮಗೆ ಬೇಕಾದದ್ದು ಅಲ್ಪಸಂಖ್ಯಾತರು ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅದು ಯಾರೇ ಆಗಿರಲಿ ಅದು ಮಾಡಲೇಬೇಕು, ಮಾಡ್ತಾ ಇದ್ದೀವಿ, ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಆದರೆ ನಾವು ಹೇಳ್ತಾ ಇರೋದು BJPಯೊಂದಿಗೆ ಎಲ್ಲರಿಗೂ ಕೂಡ ಮನಸ್ಸಲ್ಲಿ ಬೇಸರ ಅಂತ ಹೇಳಿದರೆ ಇರುವಂತಹ ಹಿಂದೂ ಮುಸ್ಲಿಂ ಎನ್ನುವಂಥ ಅಜೆಂಡಾ ಆಗಿದೆ ದೊಡ್ಡ ರೀತಿಯಲ್ಲಿ ತೊಂದರೆ ಆಗ್ತಾ ಇರೋದು. ಆ ರೀತಿಯ ತೊಂದರೆಗಿಂತ ನೀವು ಪೊಲಿಟಿಕ್ಸ್ ಮಾಡಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡದೇ ಇರುತ್ತಾರೆ? ಡೆವಲಪ್ಮೆಂಟ್ ಬಗ್ಗೆ ಮುಸಲ್ಮಾನರ ಎಂಪವರ್ಮೆಂಟ್ ಮಾತಾಡಿ, ಮುಸಲ್ಮಾನರ ಎಜುಕೇಷನ್ ಬಾಕಿ ಇರುವಂಥ ಎಲ್ಲ ವಿಚಾರಗಳು ಮಾತಾಡಿದರೆ ನಾನು ಹೇಳ್ತಾ ಇರೋದು ರಾಜಕೀಯ ಪಕ್ಷಗಳಿಂದ ನಮಗೆ ಸ್ವರ್ಗಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ನಮಗೆ ನಾವು ಇಲ್ಲಿ ಏನು ಮಾಡಬೇಕಂತೇಳಿ ನಾವು ಜೀವಿಸಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ನಮಗಿರುವಂತಹ ಮಕ್ಕಳಿಗೆ ವ್ಯವಸ್ಥೆಗಳು, ನಮಗಿರುವಂತಹ ಎಲ್ಲರಿಗೂ ಕೂಡ ಒಳ್ಳೆಯ ಎಂಪ್ಲಾಯ್ಮೆಂಟ್, ಒಳ್ಳೆಯ ಎಜುಕೇಷನ್ಗಳು, ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್, ಇದೆಲ್ಲ ಆಗಿದೆ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು. ಹಿಂದೂ ಮುಸ್ಲಿಂ ಅಂದ ತಕ್ಷಣ ನಮಗೆ ಊಟ ಬೇಕು, ನಮಗೆ ಒಳ್ಳೆಯ ಎಂಪ್ಲಾಯ್ಮೆಂಟ್ ಬೇಕು. ಅದಾಗಿದೆ ನಾವು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಇರೋದು. ಯಾವುದೇ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಅಲ್ಲಿ ಹಿಂದೂ ಮುಸಲ್ಮಾನೆ ಅಂತ ನೋಡ್ದೇ ಏನು ಮಾಡಬೇಕು, ಎಲ್ಲರನ್ನೂ ಕೂಡ ಡೆವಲಪ್ಮೆಂಟ್ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು. ನರೇಂದ್ರ ಮೋದಿ ಹಿಂದೂ ಮುಸ್ಲಿಂ ಅಂತ ಯಾವ ವಿಷಯದಲ್ಲಿ ನೋಡಿದ್ರು? ಇಲ್ಲಿ ಅದೆಲ್ಲ ಚರ್ಚೆ ಮಾಡುವ ಅವಶ್ಯ ಇದೆಯಾ? ಎಷ್ಟೊಂದು ಬಗ್ಗೆ ಓಪನ್ ಆಗಿ ಎಷ್ಟೊಂದು ವಿಚಾರಗಳಿದೆ. ನರೇಂದ್ರ ಮೋದಿ ಹಿಂದೂ ಮುಸ್ಲಿಂ ಅಂತ ಯಾವ್ಯಾವ್ದ್ರಲ್ಲಿ ನೋಡಿ ಎಷ್ಟಿದೆ? ನೀವು ಓಪನ್ ಆಗಿ ನಾನು ಇಲ್ಲಿ ಹೇಳಬಾರ್ದು. ಅದಲ್ಲ, ಪ್ರೈಮ್ ಮಿನಿಸ್ಟರ್ ಆಗಿ ಕಪಡೆ ದೇಖ ತೋ ಪೆಹಚಾನ್ ಸಕ್ತೆ ಹೇ ಅಂತಹ ಒಂದು ಹಲವಾರುಗಳಿದೆ. ಓಪನ್ ಆಗಿ ನಾವು ಇಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರೈಮ್ ಮಿನಿಸ್ಟರ್ ಅಂದಾಗ ನಮಗೂ ಕೂಡ ಅವರು ಪ್ರೈಮ್ ಮಿನಿಸ್ಟರ್ ಅಲ್ವಾ? ಅವಾಗ ಅವರು ಕೂಡ ಯಾವುದೇ ಒಂದು ಸಮುದಾಯಕ್ಕೆ ನೋವಾಗದ ರೀತಿ ಪೊಲಿಟಿಕಲ್ ಏನು ಮಾಡಿ, ಆದರೆ ಅವರು ಒಬ್ಬ BJP ಒಬ್ಬ ಸ್ಪೋಕ್ಸ್ ಪರ್ಸನ್ ಅಲ್ಲ, ಅವರು ನಮ್ಮ ಪ್ರಧಾನಮಂತ್ರಿ. ಅವರು ಆ ರೀತಿ ಮಾತಾಡಬೇಕು, ಅವರ ಘನತೆಗೆ ತಕ್ಕಂತೆ ಅವರು ಮಾತನಾಡಬೇಕು. ಅವರು ಬಂದು ಓಪನ್ ಆಗಿ ಯಾವುದೇ ಚಿಕ್ಕ ವ್ಯಕ್ತಿ ಮಾತಾಡುವ ರೀತಿ ಮಾತಾಡಿದರೆ ಸರಿಯಲ್ಲಲ್ಲ ಅಜಿತ್ ಅವರೇ? ಅದೇ ನಾವು ಹೇಳ್ತಾ ಇರೋದು.
ನಾವು ಹೇಳ್ತಾ ಇಲ್ಲಲ್ಲ ಮೋದಿಯವರು ನಮ್ಮ ಪ್ರೈಮ್ ಮಿನಿಸ್ಟರ್ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವ? ಇಲ್ಲ, ನಮ್ಮ ಪ್ರೈಮ್ ಮಿನಿಸ್ಟ್ರೇ. ಆದರೆ ನೀವು ಮುಸಲ್ಮಾನರ ಬಗ್ಗೆ ಕಾಮೆಂಟ್ ಮಾಡಬೇಕಾದ್ರೆ, ಮುಸಲ್ಮಾನರ ಬಗ್ಗೆ ಎಲ್ಲ ವಿಚಾರ ಹೇಳಬೇಕಾದ್ರೆ ನೀವು ಸೂಕ್ಷ್ಮತೆಯನ್ನು ವಹಿಸಬೇಕು ಅನ್ನೋದು ನಾವು ನಮ್ಮ ಪ್ರಧಾನಮಂತ್ರಿ ನಾವು ರಿಕ್ವೆಸ್ಟ್ ಮಾಡಿ. ನಿರೀಕ್ಷೆ ಕರೆಕ್ಟ್ ಇದೆ, ನಿರೀಕ್ಷೆ ಕರೆಕ್ಟ್. ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ರಪ್ಪ ದೇವಸ್ಥಾನಕ್ಕೆ ಹುಡುಗಿರನ್ನ ಚುಡಾಯಿಸಕ್ಕೆ ಹೋಗ್ತಾರೆ ಅಂತ, ಅದಕ್ಕೆ ಸಿಟ್ಟಿಗೆದ್ದು ಹಿಂದೂಗಳು ಯಾರು ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ ಅಂದ್ಬಿಟ್ರೆ ಮುಸ್ಲಿಂ ಓಟಿನ ಮೇಲೆ ಗೆದ್ದು ಬರೋಕ್ಕಾಗತ್ತಾ ಕಾಂಗ್ರೆಸ್ಗೆ? ಆ ರೀತಿಯಾಗ ನಾವು ಹೇಳ್ತೇವೆ. ನಾವು ಈಗ ನೋಡಿ, ನಾನು ಅದೇ ಹೇಳಿದೆ, ನಾವು ಹಿಂದೂ ಮುಸ್ಲಿಂ ಅಂತ ಮಾಡಲ್ಲ. ನಾವೀಗ ನಮ್ಮ ಸಮಾಜದ ಬಗ್ಗೆ ನಾವು ನೋಡಿ, ನನ್ನ ಮಾತಿನಿಂದ ಯಾವುದೇ ಒಂದು ಹಿಂದೂ ಆ ರೀತಿ ಈ ರೀತಿ ಅಂತ ಒಂದು ಮಾತು ನನಗೆ ಬಂದಿಲ್ಲ. ನಾನು ಮಾತಾಡೋಕ್ಕೆ ಅರ್ಹ ಅಲ್ಲ, ಮಾತನಾಡಬಾರ್ದು. ನಾವು ಮಾತನಾಡಿದರೆ ನಾವು ಅದನ್ನು ಎಗೇನ್ಸ್ಟಾಗಿ ಮಾತಾಡ್ತೀವಿ. ನಾವು ಹಿಂದೂವರು ಆ ರೀತಿ ಅವರಿಗೆ ಅದು ಮಾಡಿದರೆ ನಮಗೇನು ಮಾಡಿಲ್ಲ ಅಂತ ನಾವು ಆ ರೀತಿ ಕೇಳಲ್ಲ. ನಮಗೆ ನೋಡಿ ಕ್ವಾಲಿಫೈಡ್ ಇದೆ, ನಮಗೆ ಇಷ್ಟು ಪರ್ಸೆಂಟ್ ನೀವು ಕೊಡಬೇಕು, ಇಷ್ಟೆಲ್ಲ ನಮ್ಮ ಪಾಪ್ಯುಲೇಷನ್ ಇದೆ, ನಮಗೆ ಬೇಕಾದ ನಾವು ಅರ್ಹತೆ ಕೇಳಬೇಕು. ಅದನ್ನು ನಾವು ಇನ್ನೊಂದು ಸಮುದಾಯವನ್ನು ದೂರಿ ಆರೋಪನ ಮಾಡಿ ನನಗೆ ಸಿಗಬೇಕಾದ್ದು ಸಿಗೊಳ್ಬೇಕು, ಅದು ತಪ್ಪು. ನಾನಿಲ್ಲಿ ಹೇಳ್ತಾ ಇರೋದು ಕ್ಲಿಯರ್ ಕಟ್ ಆಗಿ ನಮ್ಮ ಸಮುದಾಯಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನ್ಯಾಯವನ್ನು ನೀವು ಒದಗಿಸಬೇಕು. ನಾವು ಅಲ್ಲಿ ಹಿಂದೂ ಮುಸ್ಲಿಂ ನೀವು ಅವರಿಗೆ ಹಿಂದೂಗಳಿಗೆ ಕೊಡಬೇಡಿ, ಅವರಿಗೆ ಇನ್ನೊಬ್ಬರಿಗೆ ಕೊಡಬೇಡಿ ಅಂತ ನಾವು ಯಾವ ಮಾತು ಹೇಳಲ್ಲ, ಯಾವುದೇ ಮುಸ್ಲಿಂ ಹೇಳಲ್ಲ. ಅಲ್ಲ, 1 ಕೋಟಿ ಓಟ್ ಇರೋದಕ್ಕೆ ಇದು ಅದೇ ಹೇಳ್ತೀವಿ. ಅದೇ ರೀತಿ ನಾವು ಇಂಡಿಯಾದ ಭಾರತದಲ್ಲೂ ಅಷ್ಟೇ ಇಲ್ವಾ, 18-20 ಕೋಟಿ ನಾವು ಇಲ್ವಾ, ಎಷ್ಟೊಂದು ಪರ್ಸೆಂಟೇಜ್ ಇಲ್ವಾ, ನಮಗೆ ಬೇಕಾದಂಥ ನ್ಯಾಯವನ್ನು ಕೊಡಿ ಅಂತ ನಾವು ಅದನ್ನು ಕೂಡ ಕೇಳ್ತಾ ಇದ್ದೀವಿ. ಅದೇ 18-20 ಕೋಟಿ ಇರೋ ತನಕ ಅಂದರೆ 12 to 13% ಅಷ್ಟೇ. ಅದನ್ನು ನಾವು ನ್ಯಾಯ ನೋಡಿ, ನ್ಯಾಯ ಕೊಡಬೇಕಲ್ಲ. ನಮಗೆ ಓಟ್ ಹಾಕಿ ನೋಡಿ, ML ಆದ್ರೂ ಇಲ್ಲ ಪ್ರೈಮ್ ಮಿನಿಸ್ಟರ್, ನಿಮಗೆ ಮುಸಲ್ಮಾನ್ ನಮಗೆ ಓಟ್ ಹಾಕಿಲ್ಲ, ಅವರಿಗೆ ರೋಡ್ ಕೊಡಲ್ಲ, ಅವರಿಗೆ ವಾಟರ್ ಕೊಡಲ್ಲ ಅಂತ ಹೇಳಿದರೆ ಅದು ನ್ಯಾಯನಾ? ಒಬ್ಬ ಯಾರೇ ಆಗಲಿ, ಅಲ್ಲಿ ಈಗ ಬಂದಿರೋ ಪರ್ಸೆಂಟೇಜ್ ನೋಡಿದರೆ ಒಂದು 50 to 60% ಓಟು ಎಲ್ಲ 50% ಏನೋ ಓಟು ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ ಸಿಗಬೇಕಾದ್ರೆ ಅಷ್ಟೇ ಸಾಕು. ಬಾಕಿ ಇರುವಂಥ 50% ಓಟ್ ಹಾಕಿಲ್ಲ ಅಂತ ಅವರಿಗೆ ವಾಟರ್ ಕೊಡಲ್ಲ, ನೀರು ಕೊಡಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಎಲ್ಲವನ್ನು ಕೂಡ ಮಾಡಬೇಕು. ಅಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಭಾಳ ತಾರ್ಕಿಕ, ನನ್ನ ಟೈಮ್ ಮುಗಿತಾ ಇದೆ. ಭಾಳ ತಾರ್ಕಿಕವಾದ ಒಂದು ಮಾತನ್ನು ಹೇಳಿದ್ರಿ. ಈ ಸಮುದಾಯ ನನಗೆ ಓಟ್ ಹಾಕಿಲ್ಲ, ಆದ್ದರಿಂದ ನಾವು ರೋಡ್ ಕೊಡೋದಿಲ್ಲ, ಚರಂಡಿ ಕೊಡೋದಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ಈ ಪಾರ್ಟಿ ನಮಗೆ ಟಿಕೆಟ್ ಕೊಟ್ಟಿಲ್ಲ, ಆದ್ದರಿಂದ ನಾವು ಓಟ್ ಹಾಕೋದಿಲ್ಲ ಅನ್ನೋದು ಕೂಡ ತಪ್ಪಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮೌಲಾನಾ ಅನ್ವರ್ ಅವರೇ, ಧನ್ಯವಾದ ತಮಗೂ ಕೂಡ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.